ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಎಕ್ಸ್ಪೋನೆಂಟ್ಸ್ ಬಗ್ಗೆ ಆಗಿರುತ್ತೆ. ಸೊ ಇದು ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7, ಸೊ ಬೇಸಿಕಲಿ ಹೈಸ್ಕೂಲ್ ಲೆವೆಲ್ನಲ್ಲಿ ಬರುವಂತಹ ಪಾಠ ಆಗಿದೆ ಎಕ್ಸ್ಪೋನೆಂಟ್ಸ್ ಅಂದರೆ ಹೇಳಿ. ಸೊ ಇದು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ನಾನು ಬಿಗಿನರ್ ಲೆವೆಲಿಂದ ಅಡ್ವಾನ್ಸ್ಡ್ ಲೆವೆಲ್ ಅಂದರೆ ಹೈಸ್ಕೂಲ್ ಲೆವೆಲಲ್ಲೇ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ನಾನು ಕವರ್ ಮಾಡಿದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನಲ್ಲಿ ಸ್ವಲ್ಪ ಲೆಂತಿ ಆಗಿರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆದರೆ ದಟ್ಸ್ ಕಂಪ್ಲೀಟ್ಲಿ ಫೈನ್. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ನಾನು ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ. ನಿಮಗೆ ಲೈಕ್ ಇಂಟರ್ಮೀಡಿಯೇಟ್ ಲೆವೆಲ್ ಅಥವಾ ಅಡ್ವಾನ್ಸ್ ಲೆವೆಲ್ ಕ್ವೆಶನ್ಸ್ ಬೇಕು ಅಂದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಮುಂದೆ ಕೂಡ ಹೋಗ್ಬೋದು. ಸೊ ಬನ್ನಿ ಕ್ವಿಕ್ ಆಗಿ ಶುರು ಮಾಡ್ತಾ ಹೋಗೋಣ. ಎಕ್ಸ್ಪೋನೆಂಟ್ಸ್ ಅಂದರೆ ಏನು ಅಂತ ಅನ್ನುವಂತಹ ಕಾನ್ಸೆಪ್ಟ್ನ ಮೂಲಕ. ಸೊ ಬೇಸಿಕಲಿ ಸ್ನೇಹಿತರೆ, ಎಕ್ಸ್ಪೋನೆಂಟ್ ಅಂದರೆ ಏನು? ಎಕ್ಸ್ಪೋನೆಂಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಪವರ್. ನಾನು ಸಿಂಪಲಾಗಿ ಹೇಳ್ಕೊಂಡು ಹೋಗ್ತೀನಿ, ಜಾಸ್ತಿ ಡೆಫಿನೇಷನ್ ಏನು ಕೊಡಲ್ಲ. ಸಿಂಪಲಾಗಿ ಹೇಳ್ಕೊಂಡು ಹೋಗ್ತೀನಿ, ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಗಮನವಿಟ್ಟು ಕೇಳಿ, ಓಕೆನಾ? ಸೊ ಬೇಸಿಕಲಿ ಎಕ್ಸ್ಪೋನೆಂಟ್ ಅಂದರೆ ಏನು? ಪವರ್. ಸಪೋಸ್ ನಿಮ್ಗೊಂದು ದೊಡ್ಡ ನಂಬರ್ ಕೊಡ್ತೀನಿ ನಾನು, ಇದ್ರ ಮೇಲ್ಗಡೆ ಸಣ್ಣದಾಗಿ ಇನ್ನೊಂದು ನಂಬರ್ ಬರಿತೀನಿ ಅಂದರೆ ಏನಂತ ಅರ್ಥ? ಇಟ್ ಈಸ್ ಅನ್ ಎಕ್ಸ್ಪೋನೆಂಟ್. ಹೇಗೆ ಕರಿತೀರಾ? ಈ ಸಣ್ಣ ನಂಬರ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆ್ಯಸ್ ಪವರ್, ಓಕೆನಾ? ಈ ದೊಡ್ಡ ನಂಬರ್ನ ಏನಂತ ಕರಿತೀವಿ? ಇದನ್ನು ನಾವು ಬೇಸ್ ಅಂತ ಕರಿತೀವಿ, ಓಕೆನಾ? ಈ ಬೇಸ್ ಮೇಲ್ಗಡೆ ಇರುವಂತಹ ನಂಬರ್ನೇ ನಾವು ಪವರ್ ಅಥವಾ ಎಕ್ಸ್ಪೋನೆಂಟ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನಂಬರ್ ಮೇಲ್ಗಡೆ ಇನ್ನೊಂದು ಚಿಕ್ಕದಾಗಿ ನಂಬರ್ ಬರಿತೀವಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ಅನ್ ಎಕ್ಸ್ಪೋನೆಂಟ್, ಓಕೆನಾ? ಸಪೋಸ್ ನಾನು 2 ಪವರ್ 3 ಅಂತ ಬರಿತೀನಿ ಅಂತ ಅಂದ್ಕೊಳ್ಳಿ. ಇದನ್ನೇನು ಹೇಗೆ ನಾನು ಪ್ರನೌನ್ಸ್ ಮಾಡ್ತೀನಿ? ಇಟ್ ಈಸ್ ಪ್ರನೌನ್ಸ್ಡ್ ಆಸ್, ಇಟ್ ಈಸ್ ಟೋಲ್ಡ್ ಆಸ್ 2 ಪವರ್ 3, ಓಕೆನಾ? 2 to the power of 3. ಗೆಸ್ ಮಾಡ್ತೀರಾ ಏನಿರ್ಬೋದು ಇದರ ಫುಲ್ ಫಾರ್ಮ್? ಏನಿರ್ಬೋದು ಇದರ ಆನ್ಸರ್ ಅಂತ? ಸೊ ಸುಮಾರು ಜನ ಏನು ಮಾಡ್ತಾರೆ, 2 ಪವರ್ 3ನ ಓಕೆ 2 into 3 ಅಂತ ಮಾಡಿಕೊಂಡು 2 3s 6 ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಹೀಗಲ್ಲ ವರ್ಕ್ ಆಗೋದು. ಸೊ ಬಿಗ್ ನಂಬರ್ ಅಂದರೆ ದೊಡ್ಡದಾಗಿರುವಂತಹ ನಂಬರು 3 ಸತಿ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? 2 into 2 into 2 ಅಂತ 3 ಸತಿ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ ಆನ್ಸರ್? ಗೆಸ್ ಮಾಡ್ತೀರಾ? 2 into 2 4, 4 into 2 8 ಬರುತ್ತೆ. ಸೊ 2 ಪವರ್ 3 ಆನ್ಸರ್ ಎಷ್ಟು ಬರುತ್ತೆ? 2 ಪವರ್ 3 ಆನ್ಸರ್ ಇಸ್ 8. ಸೊ 2 2s are 4, 4 2s are 8 ಅಲ್ವಾ? ಸೊ ಹೀಗೆ ನೀವು ಎಕ್ಸ್ಪೋನೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೈಟ್? ಓಕೆ, ಸಪೋಸ್ ನಾನು ಇನ್ನೊಂದು ಕ್ವೆಶನ್ ಕೊಡ್ತೀನಿ. 5 to the power of 2 ಎಷ್ಟು ಆನ್ಸರು? ಲೆಟ್ ಮೀ ಗಿವ್ ಯು ಅನ್ ಆಪ್ಷನ್. 10, 25 ಹೇಳಿ. 10 ಶೋರ್? ರಾಂಗ್. ಸೊ ದ ಆನ್ಸರ್ ಇಸ್ 25. ಹೇಗೆ? ಸೊ 5ನ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು? 5 into 5 ಅಂತ ಬರ್ಕೋಬೇಕು. ಯಾಕೆ 5 into 5 ಅಂತ ಬರೆದೆ? ಬಿಕಾಸ್ ಪವರ್ 2 ಇದೆ. ಸೊ ನಾನು 5ನ 2 ಸತಿ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳುತ್ತಿದ್ದು. ಸೊ 5 into 5 ಎಷ್ಟು? 10 ಅಲ್ಲ ಅಲ್ವಾ? ಸೊ ಇಟ್ ಈಸ್ 25. ಸೊ ಹೀಗೆ ಎಕ್ಸ್ಪೋನೆಂಟ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಅರ್ಥ ಆಯ್ತಾ? ಓಕೆ, ನಾವು ಇದಾದಮೇಲೆ ಕ್ವಿಕ್ಕಾಗಿ ಎಕ್ಸ್ಪೋನೆಂಟ್ದು ಪ್ರಾಪರ್ಟೀಸ್ ನೋಡ್ಕೊ ಬಂದ್ಬಿಡೋಣ, ಓಕೆನಾ? ಎಕ್ಸ್ಪೋನೆಂಟ್ದು ಪ್ರಾಪರ್ಟೀಸ್ ನಾವು ಕ್ವಿಕ್ಕಾಗಿ ನೋಡ್ಕೊಬರೋಣ. ನಾನು ಬರಿತೀನಿ ಇಲ್ಲಿ ಪ್ರಾಪರ್ಟೀಸ್ ಆಫ್ ಅನ್ ಎಕ್ಸ್ಪೋನೆಂಟ್. ಸೊ ನೀವು ನೋಟ್ಸ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ದ ಫಸ್ಟ್ ಪ್ರಾಪರ್ಟಿ ಈಸ್ ನೋನ್ ಆಸ್ ಪ್ರಾಡಕ್ಟ್ ಲಾ. ಓಕೆ, ದ ಫಸ್ಟ್ ಪ್ರಾಪರ್ಟಿ ಏನು? ಪ್ರಾಡಕ್ಟ್ ಲಾ ಅಂತ ಕರಿತೀವಿ. ಸೊ ಬೇಸಿಕಲಿ ಪ್ರಾಡಕ್ಟ್ ಲಾ ಏನು ಹೇಳುತ್ತೆ? ಸಿಂಪಲಾಗಿ ಹೇಳಬೇಕಂದ್ರೆ ಬೇಸ್ ಒಂದೇ ಇರಬೇಕು. ಬೇಸ್ ಅಂದರೆ ಏನು? ದ ನಂಬರ್ ವಿಚ್ ಇಸ್ ಲುಕಿಂಗ್ ಬಿಗ್, ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ ಆ ನಂಬರ್. ಸೊ ಬೇಸಿಕಲಿ ಪ್ರಾಡಕ್ಟ್ ಅಂದರೆ ಏನಂತ ಅರ್ಥ? ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಲ್ವಾ? ಎಸ್, ವಿ ನೀಡ್ ಟು ಮಲ್ಟಿಪ್ಲೈ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬೇಸ್ ಎರಡು ಒಂದೇ ಇದೆ ಅಲ್ವಾ? ಸೊ ಎರಡು ನಂಬರ್ಗಳು ಕೂಡ ಬೇಸ್ ಒಂದೇ ಇದೆ, 3 and 3. ಬಟ್ ಪವರ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಹೀಗಿದ್ದಾಗ ನಾವು ಪ್ರಾಡಕ್ಟ್ ಲಾ ಯೂಸ್ ಮಾಡ್ಬೋದು. ಸೊ ವೆನ್ ದ ಬೇಸ್ ಇಸ್ ಸೇಮ್ ಅಂದರೆ ಬೇಸ್ ನಂಬರ್ ಒಂದೇ ಆಗಿರಬೇಕು, ಪವರ್ ನಂಬರು ಒಂದಾಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ದಟ್ ಡಸಂಟ್ ಮ್ಯಾಟರ್. ಬೇಸ್ ಒಂದೇ ಆಗಿದ್ದು ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಆನ್ಸರ್ ಎಷ್ಟಾಗತ್ತೆ ಗೊತ್ತಾ? ಸೊ ಆನ್ಸರ್ ವಿಲ್ ಬಿ 3 to the power of 4 plus 5. ಸೊ 3 to the power of 4 plus 5 ಎಷ್ಟು? 3 to the power of 9. ಸೊ ಇದು ಬರುತ್ತೆ ನೀವು ಪ್ರಾಡಕ್ಟ್ ಲಾ ಅಪ್ಲೈ ಮಾಡಿದ್ರೆ. ಸೊ ಬೇಸಿಕಲಿ ಪ್ರಾಡಕ್ಟ್ ಲಾ ಏನು ಹೇಳುತ್ತೆ? ಸೇಮ್ ಬೇಸ್ ಇದ್ದರೆ ಅದು ಮಲ್ಟಿಪ್ಲೈ ಆಗ್ತಾ ಇದ್ರೆ ಎಕ್ಸ್ಪೋನೆಂಟ್ಸ್ನೇನು ಮಾಡ್ತೀರಾ? ಎಕ್ಸ್ಪೋನೆಂಟ್ಸ್ನ ಆ್ಯಡ್ ಮಾಡ್ತೀರಾ. ಸೊ ದ್ಯಾಟ್ ಈಸ್ ಪ್ರಾಡಕ್ಟ್ ಲಾ. ಸೊ ರಿಮೆಂಬರ್, ಬೇಸ್ ಶುಡ್ ಬಿ ಸೇಮ್. ಸೊ ಬೇಸು ಡಿಫ್ರೆಂಟ್ ಬೇಸ್ ಇದ್ದರೆ ಆ್ಯಡಪ್ ಆಗಲ್ಲ. ಬೇಸು ಎರಡೂ ಒಂದೇ ಆಗಿರಬೇಕು. ಸೊ ಬೇಸ್ ಶುಡ್ ಬಿ
ಸೇಮ್ ಫಾರ್ ಪ್ರಾಡಕ್ಟ್ ಲಾ. ಇದಾದ ನಂತರ ನಿಮಗೆ ಕೋಶಂಟ್ ಲಾ ಅಂತ ಬರುತ್ತೆ. ಓಕೆ, ಸೊ ಕೋಶಂಟ್ ಲಾ ಇಸ್ ಸಿಮಿಲರ್ ಟು ಪ್ರಾಡಕ್ಟ್ ಲಾ. ಸೊ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ತಾವು. ಸೊ ಏನು ಕೋಶಂಟ್ ಅಂದರೆ ಏನು? ಸೊ ಕೋಶಂಟ್ ಬೇಸಿಕಲಿ ಡಿವಿಷನಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ಅಷ್ಟೇ, ಬೇಸ್ ಸೇಮ್ ಆಗಿರಬೇಕು. ಸಪೋಸ್ ನಾನು 3 to the power of 5 ಬೈ 3 to the power of 4 ಅಂತ ಬರೆದ್ರೆ ಬೇಸ್ ಸೇಮ್ ಇದೆ ಅಲ್ವಾ ಎರಡೂ. ಸೊ ಬೇಸ್ ಸೇಮ್ ಇದ್ದರೆ ಏನು ಮಾಡ್ತೀರಾ, ಇಲ್ಲಿ ಆ್ಯಡ್ ಬದಲು ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಏನಾಗುತ್ತೆ, 5 - 4 ಅಂತ ಬರೆದು 3 to the power of ಎಷ್ಟು ಬರುತ್ತೆ, 3 to the power of 1 ಅಥವಾ 3 ಅಂತಲೇ ಬರೆದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಫೈನ್. 3 to the power of 1ನ ಜಸ್ಟ್ 3 ಅಂತವೂ ಕೂಡ ಬರಿಬಹುದು. ಓಕೆನಾ? ಸೊ ಪ್ರಾಡಕ್ಟ್ ಲಾ ಆಯಿತು, ಕೋಶಂಟ್ ಲಾ ಆಯಿತು. ನೆಕ್ಸ್ಟ್ ಕಮ್ಸ್ ವಾಟ್? ನೆಕ್ಸ್ಟ್ ಕಮ್ಸ್ ಪವರ್ ಲಾ. ಓಕೆನಾ? ನೆಕ್ಸ್ಟು ಪವರ್ ಲಾ ಅಂತ ಕರಿತೀವಿ ಬೇಸಿಕಲಿ. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಏನು ಪವರ್ ಲಾ ಅಂದರೆ, ಝೂಮ್ ಮಾಡ್ತೀನಿ. ಸೊ ಪವರ್ ಲಾ ಅಂದರೆ ನಿಮಗೆ ಮಲ್ಟಿಪಲ್ ಪವರ್ಸ್ ಇರುತ್ತೆ. ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಮಲ್ಟಿಪಲ್ ಪವರ್ಸ್ ಎಲ್ಲ ಆ್ಯಡಪ್ ಆಗಿಬಿಡುತ್ತೆ. ಸೊ ಹೇಗೆ, ಫಾರ್ ಎಕ್ಸಾಂಪಲ್ ನಾನು ಬೇಸ್ನ ಏನು 3 ಬಿಟ್ ಬೇರೆ ತೊಗೊತೀನಿ. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ 5. ಸೊ 5ಗೆ ಆಲ್ರೆಡಿ ಒಂದು ಪವರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಎಷ್ಟು 2 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಔಟರ್ ಪವರ್ ಇರುತ್ತೆ. ಸಪೋಸ್ ಇನ್ನೊಂದು ಔಟರ್ ಪವರು ಯಾವುದು 3 ಅಂತ ತೊಗೊಳ್ಳ. ಓಕೆ ಫೈನ್, 3 ಅಂತ ತೊಗೊಳ್ತೀನಿ. ಸೊ ಈ ಥರ ಮಲ್ಟಿಪಲ್ ಪವರ್ಸ್ ಇದ್ದರೆ, ಹೆಚ್ಚು ಪವರ್ಸ್ ಇದ್ದರೆ ಅಂದರೆ ಒಂದು ಪವರ್ಗಿಂತ ಹೆಚ್ಚಿದ್ರೆ, ಸೊ ನಾವು ಪವರ್ ಲಾ ಯೂಸ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, 5ನ ಹಾಗೆ ಬರೀತೀರಾ. ಯು ವಿಲ್ ರೈಟ್ 5 ಆ್ಯಸ್ ಇಟ್ ಈಸ್, ಬಟ್ ಯು ವಿಲ್ ಬಿ ಮಲ್ಟಿಪ್ಲೈಯಿಂಗ್ ದ ಪವರ್ಸ್. ಈ 2 ಏನಾಗುತ್ತೆ, ಈ ಔಟರ್ ಪವರ್ 3 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ 5 to the power of 2 × 3 ಎಷ್ಟಾಗುತ್ತೆ, ಇಟ್ ವಿಲ್ ಬಿಕಮ್ 6 ಅಲ್ವಾ. 2 3 6 ಅಲ್ವಾ. ಎಸ್. ಸೊ 5 to the power of 6 ಆಗುತ್ತೆ ಆನ್ಸರ್. ಸೊ 5 to the power of 6 ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಏನು 5 6 30 ಅಂತ ಬರೀತೀರಾ? ಇಲ್ಲ ಅಲ್ವಾ. ಸೊ ಎಷ್ಟದಿ ಮಲ್ಟಿಪ್ಲೈ ಮಾಡ್ತೀರಾ 5ನ? ವಿಲ್ ಬಿ ಮಲ್ಟಿಪ್ಲೈಯಿಂಗ್ 5 6 ಟೈಮ್ಸ್. 5 × 5 × 5 × 5 × 5 × 5. ಇಷ್ಟು ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಯು ವಿಲ್ ಬಿ ಗೆಟಿಂಗ್ ದಿ ಆ್ಯಕ್ಚುಯಲ್ ಆನ್ಸರ್. ಸೊ ಬಟ್ ಆ್ಯಕ್ಚುಯಲ್ ಆನ್ಸರ್ ಏನು ಮಾಡೋದಕ್ಕೆ ಕೇಳಲ್ಲ ಅವರು, ತಲೆ ಕೆಡಿಸ್ಕೊಬಿಡಿ ಇಷ್ಟೊಂದ. ಸೊ ಕ್ಯಾಲ್ಕುಲೇಟರ್ ಬೇಕಾದ್ರೆ ಮಾಡ್ಬೋದು, ಬಟ್ ಈ ಥರ ಇದ್ದರೆ ಸೊ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಜಸ್ಟ್ ಅವ್ರೇನು ಕೇಳಿದ್ರೆ, ಜಸ್ಟ್ ಇದನ್ನು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀರಿ. ಸೊ ಲೈಕ್ ಅಪ್ಲೈ ದ ರೂಲ್, ಅಪ್ಲೈ ಮಾಡಿ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀರಿ ಅಂತ ಕೇಳ್ತಾರೆ. ದ್ಯಾಟ್ಸ್ ಇಟ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಲಾ ಏನು ಹೇಳುತ್ತೆ, ಪ್ರಾಡಕ್ಟ್ ಲಾ ಬೇಸ್ ಸೇಮ್ ಇದ್ದರೆ, ಇಫ್ ಇಟ್ ಈಸ್ ಗೆಟಿಂಗ್ ಮಲ್ಟಿಪ್ಲೈಡ್, ಪವರ್ನ ಆ್ಯಡ್ ಮಾಡಿ. ಕೋಶಂಟ್ ಲಾ ಏನು ಹೇಳುತ್ತೆ, ಬೇಸ್ ಎರಡು ಸೇಮ್ ಇದ್ದರೆ, ಅದು ಡಿವೈಡ್ ಆಗ್ತಾ ಇದ್ದರೆ ಪವರ್ನ ಏನು ಮಾಡಿ, ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಹೇಳುತ್ತೆ. ಪವರ್ ಲಾ ಏನು ಹೇಳುತ್ತೆ, ಪವರ್ ಲಾ ಟೆಲ್ಸ್, ಸೊ ಬೇಸ್ ಒಂದೇ ಇರುತ್ತೆ ಬಿಡಿ, ತಲೆ ಕೆಡಿಸ್ಕೊಬಿಡಿ. ಮಲ್ಟಿಪಲ್ ಪವರ್ಸ್ ಇರುತ್ತೆ, ಒಳಗಡೆ ಒಂದು ಪವರು, ಬ್ರ್ಯಾಕೆಟ್ ಹೊರಗಡೆ ಇನ್ನೊಂದು ಪವರ್ ಇರುತ್ತೆ. ಸೊ ಅದನ್ನೇನು ಮಾಡ್ತೀರಾ, ಬೇಸ್ನಾಗೆ ಇಟ್ಕೊಂಡು 2 × 3 ಮಾಡಿ. ಸೊ 2 3 is nothing but 6 ಅಲ್ವಾ. ಕೂಲ್. ಸೊ ಇದಾಯಿತು. ಸೊ ದಿಸ್ ವಾಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಎಕ್ಸ್ಪೋನೆಂಟ್ಸ್. ಸೊ ನಾನು ಇದನ್ನು ಎರೇಸ್ ಮಾಡ್ತೀನಿ, ಆಯಿತಾ. ಸೊ ಪ್ರಾಪರ್ಟೀಸ್ ಆಯಿತು. ಸೊ ದೆನ್ ಕಮ್ಸ್ ಒನ್ ಮೋರ್ ಥಿಂಗ್, ಇನ್ನೊಂದು ವಿಷಯ ಹೇಳಲೇಬೇಕು. ಸೊ ವೆರಿ ಇಂಟ್ರೆಸ್ಟಿಂಗ್, ಅದಕ್ಕೆ ನಿಮಗೆ ಬಂದೇ ಬರುತ್ತೆ ಕ್ವೆಶನು. ಸೊ ಏನಂದರೆ, ಸಪೋಸ್ ಯಾವ್ದಾರೋ ಒಂದು ನಂಬರ್ಗೆ ಪವರು 0 ಇದ್ದರೆ ದ ಆನ್ಸರ್ ವಿಲ್ ಆಲ್ವೇಸ್ ಬಿ 1. ಸೊ ಯಾವುದೇ ನಂಬರ್ ತೊಗೊಳ್ಳಿ, ಯಾವುದೇ ಬೇಸ್ ಇರಲಿ, ಅದು 5 ಆಗಿರಲಿ, 500 ಆಗಿರಲಿ, 5001 ಆಗಿರಲಿ, ಪವರು 0 ಅಂತ ಇದ್ದರೆ ದ ಆನ್ಸರ್ ವಿಲ್ ಆಲ್ವೇಸ್ ಬಿ 1. ಅದು ನಂಬರೇ ಆಗಿರಬೇಕು ಅಂತ ಇಲ್ಲ. ವೇರಿಯಬಲ್ಸ್ ಅಂದರೆ ಬೇಸಿಕಲಿ ಲೆಟರ್ಸ್, ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಲ್ಲ. ಎಕ್ಸು, ವೈ, x to the power of 0, what is your answer? 1. y to the power of 0, what is your answer? 1. ಸೊ ಏನೇ ಬರಲಿ, ಪವರು 0 ಆಗಿದ್ದರೆ ಆನ್ಸರು ಯಾವತ್ತೂ ಕೂಡ 1 ಆಗುತ್ತೆ ಅಂತ ಈ ರೂಲ್ ಹೇಳುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ಆಲ್ ಅಬೌಟ್ 0 ಪ್ರಾಪರ್ಟಿ. ಓಕೆ, ಸೊ ಪವರ್ 0 ಆದರೆ ಆನ್ಸರ್ ಯಾವಾಗಲೂ ಕೂಡ 1 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಡಿಸ್ಕಸ್ ಮಾಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ? ಸಪೋಸ್ ಈಗ ಒಂದು ನಂಬರ್ ಕೊಡ್ತೀನಿ ನಾನು 2 ಅಂತ, ಇದಕ್ಕೆ ಪವರ್ 4 ಅಂತ ಕೊಡ್ತೀನಿ. ಸೊ ಬೇಸಿಕಲಿ ಆನ್ಸರ್ ಹೇಗೆ ಬರುತ್ತೆ? ಆನ್ಸರ್ ವಿಲ್ ಬಿ ಪಾಸಿಟಿವ್, ರೈಟ್? ಸೊ ಬೇಸು, ಇಫ್ ಬೇಸ್ ಇಸ್ ಪಾಸಿಟಿವ್, ದೆನ್ the answer
ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಇದು ನಿಮ್ಗೆ ಗೊತ್ತೇ ಇದೆ. ಅಂದರೆ ಬೇಸ್ ಯಾವತ್ತೂ ಪಾಸಿಟಿವ್. ಇದು +2 ಅಲ್ವಾ, ಸೊ +2 ಇದ್ದರೆ ನೀವು ಬೇಸ್ ಎಷ್ಟಾರೋ ದ ಪವರ್ ಎಷ್ಟಾರೋ ಬರೀ, ಲೈಕ್ ಯು ಕ್ಯಾನ್ ರೈಟ್ ಆಡ್ ನಂಬರ್ ಪವರ್, ಈವನ್ ಪವರ್ ಬರೆದ್ರೂ ಕೂಡ ಆನ್ಸರ್ ಪಾಸಿಟಿವ್ ಆಗೇ ಇರುತ್ತೆ. ಸಪೋಸ್ ನಾನು ಬೇಸ್ನ -2 ಅಂತ ಬರಿತೀನಿ. ಬೇಸ್ನ -2 ಅಂತ ಬರೆದು ಇಫ್ ಐ ರೈಟ್ ದ ಪವರ್ 3 ಅಂತ ಬರೆದ್ರೆ ಇದು ಆನ್ಸರು ಸ್ಟಿಲ್ ವಿಲ್ ಇಟ್ ಬಿ ಸ್ಟಿಲ್ ಪಾಸಿಟಿವ್? ಈ ಬೇಸಿಕಲಿ 2 ಪವರ್ 3 ಅಂತ ಎಕ್ಸ್ಪೆಂಡ್ ಮಾಡ್ತೀರಾ, ವಿಲ್ ಬಿ ಎಕ್ಸ್ಪ್ಯಾಂಡಿಂಗ್ ಇಟ್ ಆಸ್ 2 × 2 × 2 ಅಲ್ವಾ. ಎಷ್ಟು ಬರುತ್ತೆ? 2 × 2 4, 4 2s 8 ಅಲ್ವಾ. ಸೊ -2 ಟು ದ ಪವರ್ ಆಫ್ 3 ಹೇಗೆ ಎಕ್ಸ್ಪೆಂಡ್ ಮಾಡ್ತೀರಾ? -2 × -2 × -2. ನಿಮಗೆ ಒಂದು ರೂಲ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಏನು ರೂಲು? +× += ಪ್ಲಸ್ ಆಗುತ್ತೆ ಆನ್ಸರು. +× - ಏನಾಗುತ್ತೆ? ವಿಲ್ ಬಿ ಮೈನಸ್. -× ವಿಲ್ ಬಿ ಮೈನಸ್. ಸೊ -× ಏನಾಗುತ್ತೆ? ವಿಲ್ ಬಿ ಪ್ಲಸ್. ಇದು ರೂಲ್ ಗೊತ್ತಿದೆ ಅಲ್ವಾ ನಿಮಗೆ? ಎಸ್, ಈ ರೂಲ್ ಗೊತ್ತಿದ್ರೆ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ -2 × -2 × -2. ಫಸ್ಟು ಈ -2 -2 ಮಲ್ಟಿಪ್ಲೈ ಆದರೆ ಏನಾಗುತ್ತೆ? ಇಟ್ ವಿಲ್ ಬಿ +4 ಅಲ್ವಾ. -2 × -2 ವಿಲ್ ಬಿ +4. ಮತ್ತು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ಇವಾಗ. +4 × -2. ವಾಟ್ ಈಸ್ +4 × -2? ಪ್ಲಸ್ ಇಂಟು ಮೈನಸ್ ಆಗ್ತಾ ಇದೆ. ಸೊ +4 × -2 ವಿಲ್ ಬಿ -8 ಅಲ್ವಾ. ಸೊ ಏನು ಬರ್ತದೆ ಆನ್ಸರು? -8. ಇದು ನಿಮ್ಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು? ಬರೀದೇನೆ ಹೀಗೆ ನೋಡಿ. ನೆಗೆಟಿವ್ ಇದ್ದರೆ ಬೇಸು, ಪವರ್ ಆಡ್ ಇದ್ದರೆ, ಇಫ್ ಬೇಸ್ ಇಸ್ ಈಕ್ವಲ್ ಟು ನೆಗೆಟಿವ್, ಪವರು ಆಡ್ ಇದ್ದರೆ, ಆಡ್ ನಂಬರ್ ಆಗಿದ್ರೆ ಪವರು, ಈ 3 ಆಡ್ ನಂಬರ್ ಅಲ್ವಾ. ಸೊ ಪವರ್ ಆಡ್ ನಂಬರ್ ಆಗಿದ್ರೆ ಆನ್ಸರು ಯಾವ ರೂಪದಲ್ಲಿರುತ್ತೆ? ದ ಆನ್ಸರ್ ವಿಲ್ ಆಲ್ವೇಸ್ ಬಿ ನೆಗೆಟಿವ್. ಅರ್ಥ ಮಾಡ್ಕೊಳ್ಳಿ, ಬೇಸು ನೆಗೆಟಿವ್ ಇದ್ದು ಪವರು ಆಡ್ ನಂಬರ್ ಆಗಿದ್ರೆ ಆನ್ಸರ್ ವಿಲ್ ಬಿ ನೆಗೆಟಿವ್. ಸಪೋಸ್ ಬೇಸು ನೆಗೆಟಿವ್ ಇದ್ದು ಪವರು ಈವನ್ ನಂಬರ್ ಆಗಿದ್ದರೆ, ಸೊ ಪವರ್ ಇರುತ್ತಲ್ಲ, ಸಪೋಸ್ ನಾನು 3 ಬದಲು ನಾನು ಎಂತ ತೊಗೋತೀನಿ? ಐ ವಿಲ್ ಟೇಕ್ ಇಟ್ ಆಸ್ 4. ಆನ್ಸರ್ ಏನಾಗಿರುತ್ತೆ? ಆನ್ಸರ್ ವಿಲ್ ಬಿ ಪಾಸಿಟಿವ್. ಓಕೆ, +v ಅಂದರೆ ಪಾಸಿಟಿವ್ ಅಂತ ಅರ್ಥ. ಸೊ ಏನಾಗಿರುತ್ತೆ ಆನ್ಸರು? ಆನ್ಸರ್ ವಿಲ್ ಬಿ ಪಾಸಿಟಿವ್. ಸೊ ಹೆಂಗಪ್ಪ ಪಾಸಿಟಿವ್ ಆಗುತ್ತೆ? ಸೊ ಸಿಂಪಲಾಗಿ ಹೇಳ್ತೀನಿ ನೋಡಿ. 2 × -2 × -2 × -2 -2ನ 4 ಸತಿ ಮಲ್ಟಿಪ್ಲೈ ಮಾಡಿದ್ದೀನಿ. ಇದು ನೋಡಿ, ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರೋದು ಆನ್ಸರು? -2 × -2 ವಿಲ್ ಬಿ ಗೆಟಿಂಗ್ +4 ಅಲ್ವಾ. -× -+, 2 2s 4. ಮತ್ತು ನಾನು ಈ 2 -2ನ ಮಲ್ಟಿಪ್ಲೈ ಮಾಡ್ತೀನಿ ಮತ್ತೆ. ಸೊ -2 × -2 ಎಷ್ಟಾಗುತ್ತೆ? +4. ಸೊ ಬೇಸಿಕಲಿ ಈ +4 ಮತ್ತು +4 ಮಲ್ಟಿಪ್ಲೈ ಆಗುತ್ತೆ. ವಾಟ್ ಈಸ್ +4 × +4? ಇಟ್ ವಿಲ್ ಬಿ +16 ಅಲ್ವಾ. ಬಂತ ಆನ್ಸರು? ಪಾಸಿಟಿವ್ ಅಲ್ಲಿ ಬಂತಾ? ಎಸ್. ಸೊ ಅದಕ್ಕೆ ಏನಂತ ಹೇಳ್ಬೋದು ನಾವು? ಬೇಸ್ ನೆಗೆಟಿವ್ ಇದ್ದು ಪವರ್ ಆಡ್ ನಂಬರ್ ಆಗಿದ್ರೆ ಆನ್ಸರ್ ನೆಗೆಟಿವ್ ಆಗೇ ಇರುತ್ತೆ. ಹಾಗೆ ಬೇಸ್ ನೆಗೆಟಿವ್ ಇದ್ದು ಪವರ್ ಈವನ್ ನಂಬರ್ ಆಗಿದ್ರೆ ಆನ್ಸರ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಇಫ್ ಬೇಸ್ ಇಸ್ ಪಾಸಿಟಿವ್, ತಲೆ ಕೆಡ್ಸ್ಕೊಳ್ಳೋದೇನು ಬೇಡ, ಆನ್ಸರ್ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿವರೆಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ. ಸೊ ಅರ್ಥ ಆಗಿಲ್ಲ ಅಥವಾ ಏನೇ ಡೌಟ್ಸ್ ಇದ್ದರೆ ಪ್ಲೀಸ್ ರಿವೈಂಡ್ ಮಾಡಿ ನೋಡಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಜಸ್ಟ್ ಕಮೆಂಟ್. ಯಾವ ಪಾರ್ಟ್ ಅರ್ಥ ಆಗಿಲ್ಲ, ಯಾವ ಭಾಗ ಅಂದರೆ ಯಾವ ಮಿನಿಟ್, ಯಾವ ಟೈಮ್ ಸ್ಟ್ಯಾಂಪ್ನಲ್ಲಿ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿದ್ರೆ, ಲೈಕ್ ಮೇ ಬಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಮೀ ಟ್ರೈ ಟು ಕವರ್ ದೋಸ್ ಕ್ವೆಶನ್ಸ್. ಅದಾದ ನಂತರ ಇನ್ನೊಂದು ಬರುತ್ತೆ. ಸೊ ಏನಪ್ಪ, ಇನ್ನೊಂದು ರೂಲ್ ಅಂತಲೇ ಹೇಳ್ಬೋದು. ಸಪೋಸ್ ನೆಗೆಟಿವ್, ಈಗ ಬೇಸ್ ಏನೋ ನೆಗೆಟಿವ್ ಆಯಿತು, ಸಪೋಸ್ ಪವರೇ ನೆಗೆಟಿವ್ ಇದ್ದರೆ ಏನು ಮಾಡೋದಪ್ಪ ಅಂತ ತಲೆ ಕೆಡ್ಸ್ಕೊತೀರಲ್ವ ನೀವು. ಎಕ್ಸಾಂಪಲ್ ತೊಗೊಳ್ಳೋಣ. ಏನು ಎಕ್ಸಾಂಪಲ್ ತೊಗೊಳ್ಳಿದ್ರು? 7 ತೊಗೊಳ್ಳೋಣ. ಓಕೆ, 7 ತೊಗೊಳ್ಳೋಣ. ಸೊ 7 ಟು ದ ಪವರ್ ಆಫ್ -2 ಅಂತ ಕೊಟ್ಬಿಡ್ತಾರೆ ಕೆಲವೊಂದು ಸತಿ ಕ್ವೆಶನಲ್ಲಿ. ಏನು ಗುರು ಇದು -2 ಅಂತ ಕೊಟ್ಟಿದ್ರಲ್ಲ ಪವರಲ್ಲಿ, ಏನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ. ಸಿಂಪಲ್ಲು. ಸೊ 7 ಟು ದ ಪವರ್ ಆಫ್ -2 ಏನಂತ ಬರೀಬೋದು ಗೊತ್ತಾ? ಕ್ಯಾನ್ ರೈಟ್ ಇಟ್ ಆಸ್ 1 ಬರೀರಿ ಫಸ್ಟು, ಬೈ 7 ಟು ದ ಪವರ್ ಆಫ್ 2 ಅಷ್ಟೇ. ಸೊ -2 ಏನು ಮಾಡಿದೆ ನಾನು? ಸೊ 1 ಬರೆದ್ಬಿಟ್ಟು ಮೇಲ್ಗಡೆ ನ್ಯೂಮರೇಟರಲ್ಲಿ ಈ 7 ಟು ದ ಪವರ್ ಆಫ್ -1 ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ? 7 ಟು ದ ಪವರ್ ಆಫ್ 2 ಪಾಸಿಟಿವ್ ಆಗೋಯ್ತು. ಸೊ ಏನು ಬರುತ್ತೆ ಆನ್ಸರು? 1/49. ಸೊ ಇಷ್ಟೇ ಆನ್ಸರ್ ನಿಮ್ಮದು. ಸಪೋಸ್ ಪವರ್ ಏನಾದ್ರು ನೆಗೆಟಿವ್ ಇತ್ತು ಅಂದರೆ ಅದು ಮೇಲ್ಗಡೆ ಇರೋದನ್ನು ಕೆಳಗಡೆ ತಗೊಬನ್ನಿ. ಓಕೆ, ಸಪೋಸ್ ಮೇಲ್ಗಡೆ ಏನೂ ಇಲ್ಲ ಅಂತ, ಕೆಳಗಡೆ ಏನೂ ಇಲ್ಲ ಅಂದರೆ 1 ಅಂತ ಅಲ್ಲಿ ಅಂದ್ಕೊಳ್ಳಿ. ಏನು ಮಾಡ್ತೀರಾ? ಇದನ್ನು ಕೆಳಗಡೆ ತಗೊಬನ್ನಿ, ಸ್ವಿಚ್ ಮಾಡಿ ಅಷ್ಟೇ. ಸೊ 7 ಟು ದ ಪವರ್ ಆಫ್ -2 ಕೆಳಗಡೆ ಬರುತ್ತೆ, 1 ಇರೋದು ಮೇಲ್ಗಡೆ ಹೋಗುತ್ತೆ.
ಸೊ ಏನಾಗುತ್ತೆ, ಸ್ವಿಚ್ ಆದರೆ, ಫ್ಲಿಪ್ ಆದರೆ, ಸೊ 1/7 ಆಗುತ್ತೆ. ಸೊ 7 ಪವರ್ 2 ಏನು, 7 7 49 ಅಷ್ಟೇ. ಸೊ ಹಾಗೇ ಸಪೋಸ್ ಪವರ್ ಕೆಳಗಡೆ ಇದ್ದರೆ ಏನಂತ ಬರೀಬೋದು ನಾವು, ಸಪೋಸ್ ಏನಂತ ಬರೆಯೋಣ, 1/9 ಅಂತ ಬರೆಯೋಣ. ಸೊ ಇದನ್ನು ನಾನು ಪಾಸಿಟಿವ್ ಮಾಡಬೇಕು. ಹೇಗೆ ಮಾಡ್ತೀರಾ ಪಾಸಿಟಿವ್, ಈ 9/3 ಮೇಲ್ಗಡೆ ತಗೊಬನ್ನಿ, ಫ್ಲಿಪ್ ಮಾಡಿ, ಸ್ವಿಚ್ ಮಾಡಿ. ಸೊ ಏನಾಗುತ್ತೆ, 9/3 ಆಗುತ್ತೆ, ಡಿವೈಡೆಡ್ ಬೈ 1 ಆಗುತ್ತೆ. ಸೊ 9/3 ವಿಲ್ ಬಿ 9 × 9 × 9. 9 9s 81, 81 9s 729 ಬರುತ್ತೆ ನಿಮಗೆ ಆನ್ಸರು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬೇಸಿಕಲಿ ಪವರ್ ನೆಗೆಟಿವ್ ಇದ್ರೆ ಏನು ಮಾಡ್ತೀರಾ, ಜಸ್ಟ್ ಫ್ಲಿಪ್ ದ ಸೈಡ್. ಮೇಲ್ಗಡೆ ಇದ್ದರೆ ಕೆಳಗಡೆ ತಗೊಬನ್ನಿ, ಕೆಳಗಡೆ ಇದ್ದರೆ ಮೇಲ್ಗಡೆ ತೊಗೊಂಡೋಗಿ. ದ್ಯಾಟ್ಸ್ ಆಲ್. ಓಕೆನಾ? ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಬನ್ನಿ ಕ್ವಿಕ್ಕಾಗಿ ಪ್ರಾಬ್ಲಮ್ಸ್ ನೋಡ್ಕೊ ಬಂದ್ಬಿಡೋಣ. ಓಕೆನಾ? ಸೊ ಪ್ರಾಪರ್ಟೀಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾನು ಹೆರೆಸ್ ಮಾಡಿಬಿಟ್ಟೆ, ಸಾರಿ, ಮತ್ತೆ ರಿವೈಂಡ್ ಮಾಡೋಕ್ಕಾಗಲ್ಲ. ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡಿ. ಓಕೆ, ಲೆಟ್ಸ್ ಡೂ ಕ್ವಿಕ್ ಪ್ರಾಬ್ಲಮ್ಸ್. ಕೆಲವೊಂದು ಪ್ರಾಬ್ಲಮ್ಸ್ ತಂದಿದ್ದೀನಿ. ಫಸ್ಟ್ ನೀವೇ ಟ್ರೈ ಮಾಡೋಕ್ಕೆ ನೋಡಿ, ಪಾಸ್ ಮಾಡಿಬಿಟ್ಟು. ಇಲ್ಲ ಅಂದರೆ ವಿಡಿಯೋ ಕಂಟಿನ್ಯೂ ಮಾಡಿ. ಓಕೆನಾ? ಸಪೋಸ್ ಗೊತ್ತಾಗಿಲ್ಲ ಅಂದರೆ. ಓಕೆ, ಫಸ್ಟ್ ಯು ಹ್ಯಾವ್ 6/2. ಸೊ 6/2 ಅಂದರೆ ಏನು ಬರೀಬೋದು, 6 × 6 ಎಷ್ಟು, 6 × 6 36. 7/3. ಸೊ 7/3 ಅಂದರೆ 7 × 7 × 7 ಅಲ್ವಾ? ಸೊ 7 7s ಎಷ್ಟು, 7 7s is 49 ಆ್ಯಂಡ್ 49 × 7 ಎಷ್ಟು ಬರುತ್ತೆ, 49 × 7 is 343ನಾ? ಕರೆಕ್ಟಾ? ನನಗೆ ಡೌಟ್ ಇದೆ. 49 ಬರುತ್ತೆ, 49 × 7, 9 7s 63, 7 4s 28, 28 + 6 34. ಎಸ್, ಕರೆಕ್ಟ್, 343 ಬರ್ತಾ ಇದೆ ಆನ್ಸರು, 7/3. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ನಂಬರ್. ಇಲ್ಲಿ ನೀವು ಪವರ್ ಲಾ ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿಕಾಸ್ ಬೇಸ್ ಡಿಫ್ರೆಂಟ್ ಇದೆ. ಮಾಡ್ಬೋದು ಪವರ್ ಲಾ, ಸ್ವಲ್ಪ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಸಪೋಸ್ ಮಾಡಿಫಿಕೇಷನ್ ಇಲ್ದೇ ನಾವು ಟ್ರೈ ಮಾಡುವ. ಓಕೆನಾ? 2/3 ಏನಂತ ಬರಿಬೋದು, 2 × 2 × 2. ಹಾಗೆ 4/2 ಏನಂತ ಬರಿಬೋದು, 4 × 4. ಸೊ 2 × 2 × 2 ಎಷ್ಟು ಬರುತ್ತೆ, ಇಟ್ ಬಿಕಮ್ಸ್ 8 ಅಲ್ವಾ? ಆ್ಯಂಡ್ 4 × 4 ಎಷ್ಟಾಗುತ್ತೆ, ಸೊ 4 × 4 ವಿಲ್ ಬಿ 16. ಸೊ 8 × 16 ಎಷ್ಟು ಬರುತ್ತೆ ಆನ್ಸರು, ದ್ಯಾಟ್ ವುಡ್ ಬಿ 128. ಸಪೋಸ್ ನೀವು ಪವರ್ ಲಾ, ದ ಪ್ರಾಪರ್ಟಿ, ಪವರ್ ಲಾ ಅಂತೀನಿ, ಪ್ರಾಡಕ್ಟ್ ಲಾ ಯೂಸ್ ಮಾಡ್ಕೊಂಡು ಮಾಡೋದಾದರೆ, ಪವರ್ ಅನ್ನ ಮುಂಚೆ ಸೊ ಪ್ರಾಡಕ್ಟ್ ಲಾ ಯೂಸ್ ಮಾಡಬೇಕು ಅಂದರೆ ಬೇಸ್ ಎರಡು ಒಂದೇ ಆಗಿರಬೇಕಲ್ವಾ? ಸೊ ಎರಡು ಒಂದೇ ಹೇಗೆ ಮಾಡೋದು, ಈಗ 2/3 ಹಾಗೆ ಬರಿತೀನಿ. ನಾನೀಗ 4/2ನ ಏನಂತ ಬರೀಬೋದು, ನಾನು 4ನ 2/2 ಅಂತ ಬರಿಬೋದಾ? ಕ್ಯಾನ್ ಐ ರೈಟ್ ದಿಸ್ 4 ಆ್ಯಸ್ 2/2? ಈ 4ನ ನಾನೇನಂತ ಬರಿತೀನಿ, 2/2 ಅಂತ ಬರಿತೀನಿ, ಬ್ರ್ಯಾಕೆಟ್ ಹಾಕ್ತೀನಿ. ಸೊ 4 ಮೇಲ್ಗಡೆ ಆಲ್ರೆಡಿ 2 ಅಂತ ಪವರ್ ಇದೆ, ಸೊ 2ನ ನಾನು ಹೊರಗಡೆ ಹಾಕ್ತೀನಿ ಹಾಗೆ ಅಲ್ವಾ? ನಾನೇನು ಮಾಡ್ತೀನಿ ಇವಾಗ, ಐ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ದ ಪವರ್ ಯೂಸಿಂಗ್ ಪವರ್ ಲಾ. ಓಕೆ, ಸೊ ಏನಾಗುತ್ತೆ, ಇದು 2/3 ಹಾಗೆ ಇರುತ್ತೆ. ಆ್ಯಂಡ್ 2 2 ಎಷ್ಟು ಬಂತು, 4 ಬಂತು ಅಲ್ವಾ? ಸೊ ಇದೆರಡು ಮಲ್ಟಿಪ್ಲೈ ಮಾಡಿದೆ ನಾನು. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, ಪವರ್ ಲಾ ಯೂಸ್ ಮಾಡಿದ್ರೆ ಎರಡು ಮಲ್ಟಿಪ್ಲೈ ಆಯಿತು. ಸೊ ಇಟ್ ಬಿಕೇಮ್ 2/4. ಸೊ ಈಗ ಯು ಕ್ಯಾನ್ ಅಪ್ಲೈ ದ ಪ್ರಾಡಕ್ಟ್ ಲಾ. ಸೊ ಬೇಸ್ ಎರಡು ಸೇಮ್ ಇದೆ, ಸೇಮ್ ಬೇಸ್ ಇದ್ರೆ ಏನು ಮಾಡ್ತೀರಾ, ಸೊ ಸೇಮ್ ಬೇಸ್ ಇದ್ದರೆ ಯು ಕ್ಯಾನ್ ಆ್ಯಡ್ ದ ಪವರ್ಸ್. ಎರಡು ಪವರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2/3 + 4 ವಿಚ್ ಇಸ್ ಈಕ್ವಲ್ ಟು 2/7. 2 × 2 × 2 × 2 × 2 × 2 × 2 ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 128 ಆ್ಯಸ್ ಯುವರ್ ಆನ್ಸರ್. ಸೇಮ್ ಬರುತ್ತೆ ಆನ್ಸರ್. ಸೊ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ನೀವು ಫೈಂಡ್ ಮಾಡ್ಬೋದು ಉತ್ತರವನ್ನು. ಮುಂದಿನ ನೋಡೋಣ ಬನ್ನಿ. ಸೊ ನಿಮಗೆ ಬ್ರ್ಯಾಕೆಟ್ ಒಳಗಡೆನೆ ನಂಬರ್ಸ್ ಕೊಟ್ಬಿಟ್ಟಿದ್ರೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಸೊ 4 × 3 ಏನಾಗುತ್ತೆ, ಸೊ 4 × 3 ವಿಲ್ ಬಿಕಮ್ 12. 12 ಮೇಲ್ಗಡೆ 2/3 ಅಂತ ಆನ್ಸರ್ ಬರುತ್ತೆ. ಸೊ ಫೈಂಡ್ ಮಾಡ್ತೀರಾ, ಏನು ಬರುತ್ತೆ ಆನ್ಸರು, 12 × 12 × 12. ಸೊ 12 × 12, ಸೊ ಪರ್ಫೆಕ್ಟ್ ನಂಬರ್ಸ್ ನಿಮಗೆ ಬೈ ಹ್ಯಾರ್ಟ್ ಮಾಡಿರಬೇಕು. ಅಟ್ಲೀಸ್ಟ್ ಟಿಲ್ 25 ನೀವು ಪರ್ಫೆಕ್ಟ್ ನಂಬರ್ಸ್ನ ಬೈ ಹ್ಯಾರ್ಟ್ ಮಾಡಬೇಕು. ಪರ್ಫೆಕ್ಟ್ ನಂಬರ್ಸ್ ಅಂದರೆ ಬೇಸಿಕಲಿ 1 ಸ್ಕ್ವೇರ್ 1, 2 ಸ್ಕ್ವೇರ್ ಇಸ್ 4, 3 3s 9, 4 4s 16, 5 5s 25, ಹಾಗೆ 25 × 25 625 ಅಲ್ಲಿವರೆಗೂ ನೀವು ಮೆಮೊರೈಸ್ ಮಾಡಬೇಕಾಗತ್ತೆ. ಸೊ 12 × 12 ಎಷ್ಟು ಬರುತ್ತಪ್ಪ, ಸೊ 12 12s 144 ಬರುತ್ತೆ. ಸೊ ಮತ್ತೆ ಈಗ 144 × 12 ಮಾಡಿದ್ರೆ 144 × 12 ಎಷ್ಟು ಬರುತ್ತೆ, 4 2s 8, 4 2s 8, 2 1s 2 ಅಲ್ವಾ? 4 1s 4, 4 1s 4, 1 1s 1. ಸೊ 8 2 7 1. ಸೊ 1728 ಬರ್ತಾ ಇದೆ ಆನ್ಸರು. ಸೊ 144 × 12 ವಿಲ್ ಬಿ
1728 ಇಷ್ಟು ಬರ್ತಾ ಇದೆ ನಿಮಗೆ ಆನ್ಸರ್. ಓಕೆನಾ? ಸೊ ಕ್ವಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಎಕ್ಸ್ಪೋನೆಂಟ್ಸಲ್ಲಿ. ನೆಕ್ಸ್ಟ್ ನೋಡೋಣ, ಕ್ವಿಕ್ಕಾಗಿ ನೋಡೋಣ. ಯಾವ 5 -5/6 ನೋಡಿ, ಇಲ್ಲಿ ಬೇಸು 5/6 ಅದು ನೆಗೆಟಿವ್ ಆಗಿದೆ. ಪವರ್ ಎಷ್ಟಿದೆ? ಪವರ್ ಇಸ್ ಈವನ್ ಆಡಾ? ಪವರ್ ಇಸ್ ಆಡ್ ನಂಬರ್. ಸೊ ಆನ್ಸರ್ ವಿಲ್ ಬಿ ಆಲ್ವೇಸ್ ಇನ್ ನೆಗೆಟಿವ್ ಫಾರ್ಮ್ ಅಲ್ವಾ? ಸೊ ಬೇಸ್ ನೆಗೆಟಿವ್ ಆಗಿದ್ದು ಪವರ್ ಆಡ್ ನಂಬರ್ ಆಗಿದ್ರೆ ನಿಮಗೆ ಆನ್ಸರ್ ಕೂಡ ನೆಗೆಟಿವ್ನಲ್ಲೇ ಸಿಗುತ್ತೆ. ಓಕೆನಾ? ಸೊ ಫಸ್ಟು ನಾವು ಏನು ಮಾಡೋಣ, ಡಿವಿಷನ್ ಫಾರ್ಮ್ 5/6 ಅಂತ ಇದೆಯಲ್ಲ, ನ್ಯೂಮರೇಟರ್ ಡೆನಾಮಿನೇಟರ್ ಎರಡೂ ಇದೆ ಬೇಸ್ನಲ್ಲಿ. ಸೊ ಹಾಗಾಗಿ ವಿಲ್ ಮಲ್ಟಿಪ್ಲೈ ದ ಪವರ್ ಇನ್ಸೈಡ್ ದ ಬ್ರ್ಯಾಕೆಟ್. ಸೊ ಏನಾಗುತ್ತೆ, ಮೈನಸ್ ಹಾಗೆ ಬರೆಯೋಣ, 5 to the power of 5 ಆಗುತ್ತೆ ಡಿವೈಡೆಡ್ ಬೈ 6 to the power of 5. ಸೊ ಬೇಸಿಕಲಿ ಮೈನಸ್ ವಿಲ್ ಗೆಟ್ ಅಪ್ಲೈ ಟು ಓನ್ಲಿ ನ್ಯೂಮರೇಟರ್, ಡೆನಾಮಿನೇಟರ್ ಅಪ್ಲೈ ಮಾಡಬೇಡಿ. ಈ ಥರ ಇದ್ದರೆ ಅಪ್ಲೈ ದ ಮೈನಸ್ ಸಿಂಬಲ್ ಓನ್ಲಿ ಟು ದ ನ್ಯೂಮರೇಟರ್, ಡೋಂಟ್ ಅಪ್ಲೈ ಟು ದ ಡೆನಾಮಿನೇಟರ್. ಓಕೆನಾ? ಸೊ ಇಟ್ ವಿಲ್ ಬಿ -5 to the power of 5 ಆಗುತ್ತೆ ಡಿವೈಡೆಡ್ ಬೈ 6 to the power of 5 ಆಗುತ್ತೆ. ಸೊ ಆನ್ಸರ್ ನೀವೇ ಹೇಳಬೇಕಾಗತ್ತೆ. ಓಕೆ? ಸೊ ಏನಾಗುತ್ತೆ, -5 ಇಂಟು -5 ಇಂಟು -5 ಇಂಟು -5 ಇಂಟು -5. ಓಕೆ? ನೆಕ್ಸ್ಟ್ ಇದು ಕೂಡ ಅಷ್ಟೇ, 6 ಇಂಟು 6 ಇಂಟು 6 ಇಂಟು 6 ಇಂಟು 6 ಆಗುತ್ತೆ. ಓಕೆನಾ? ಸೊ -5 to the power of 5 ಎಷ್ಟು ಬರುತ್ತೆ ಆನ್ಸರು? ದ್ಯಾಟ್ ವಿಲ್ ಬಿ, ನಾನು ಡೈರೆಕ್ಟ್ ಬರೀತೀನಿ ಆನ್ಸರು, 3125. ಸೊ ಪಾಸಿಟಿವಾ ನೆಗೆಟಿವಾ? ಸೊ ಬಿಕಾಸ್ ಬೇಸ್ ಇಸ್ ನೆಗೆಟಿವ್ ಆ್ಯಂಡ್ ದ ಪವರ್ ಇಸ್ ಆಡ್ ನಂಬರ್ ಆಗಿದ್ರೆ ದ ಆನ್ಸರ್ ವಿಲ್ ಬಿ ನೆಗೆಟಿವ್ ಅಲ್ವಾ? ಆ್ಯಂಡ್ 6 to the power of 5 ಎಷ್ಟಾಗುತ್ತೆ? 6 to the power of 5 ವಿಲ್ ಬಿ 7776. ನೀವು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ಆನ್ಸರ್. ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನ್ಯೂಮರೇಟರ್ ಕೂಡ ನೆಗೆಟಿವ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಸಪೋಸ್ ಇಲ್ಲಿ ಲಾಸ್ಟ್ ಕ್ವೆಶನಲ್ಲಿ ಅವ್ರು ಡೈರೆಕ್ಟಾಗಿ ಮೈನಸ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವೇನಂತ ಅರ್ಥ ಮಾಡ್ಕೋಬೇಕು, ಈ ಮಧ್ಯದಲ್ಲಿರುವಂಥ ಮೈನಸ್ಸು ಬರೀ ನ್ಯೂಮರೇಟರ್ಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ಬೇಕು. ಸಪೋಸ್ ಈ ಥರ ಕೊಟ್ಟರೆ ಇಟ್ ಗೆಟ್ಸ್ ಅಪ್ಲೈಡ್ ಟು ನ್ಯೂಮರೇಟರ್ ಆ್ಯಂಡ್ ಡೆನಾಮಿನೇಟರ್ ಅಂತ ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ -3/-5 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ನಾವು ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಪವರ್ನ ಒಳಗಡೆ ಯು ಕ್ಯಾನ್ ಕ್ಯಾನ್ಸಲ್ ಆಫ್ ದ ಮೈನಸ್. ಸೊ ಮೈನಸ್ ಎರಡು ಇದ್ದರೆ ಯು ಕ್ಯಾನ್ ಕ್ಯಾನ್ಸಲ್ ದ ಮೈನಸ್, ಇಟ್ ವಿಲ್ ಬಿ 3/5 to the power of 3. ಈಗ ಪಾಸಿಟಿವ್ ಆಯ್ತಲ್ವ ಬೇಸು? ಸೊ ನಾವು ಇವಾಗ ಏನು ಮಾಡೋಣ, ವಿಲ್ ಅಪ್ಲೈ ಟು ದ ಪವರ್, ವಿಲ್ ಮಲ್ಟಿಪ್ಲೈ ದ ಪವರ್ ಇನ್ಸೈಡ್ ದ ಬ್ರ್ಯಾಕೆಟ್. ಸೊ ಇಟ್ ವಿಲ್ ಬಿ 3 to the power of 3 by 5 to the power of 3 ಹೀಗಾಗುತ್ತೆ. ಸೊ 3 into 3 into 3 ಡಿವೈಡೆಡ್ ಬೈ 5 into 5 into 5 ಆಗುತ್ತೆ. ಸೊ 3 3s are 9, 9 3s are 27, 5 5s are 25, 25 5s are 125. ಸೊ ಹೀಗಾಗುತ್ತೆ ನಿಮ್ಮ ಆನ್ಸರ್. ನೆಕ್ಸ್ಟ್ ಒನ್. ಸೊ ನೀವು ಸಾಲ್ವ್ ಮಾಡೋದಕ್ಕಿಂತ ಪಾಸ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಸೊ ಸಾಲ್ವ್ ಮಾಡಿದ ನಂತರ ಈ ಒಂದು ವಿಡಿಯೋನ ನೋಡಿ. ಓಕೆ, ಕಂಟಿನ್ಯೂ. ಸೊ 3/5 to the power of 2 whole power 2 ಅಂತ ಇದೆ. ಸೊ ಲೆಟ್ಸ್ ಮಲ್ಟಿಪ್ಲೈ ದಿಸ್ ಇನ್ಸೈಡ್ ದ ಬ್ರ್ಯಾಕೆಟ್. 3 to the power of 2 ಆಗುತ್ತೆ ಆ್ಯಂಡ್ 5 to the power of 2 ಆಗುತ್ತೆ. ಇಂಟು ಮೈನಸ್ ಇದೆ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅಂದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಟು ದ ನ್ಯೂಮರೇಟರ್. -2 to the power of 3, 3 to the power of 3. ನಾನು 3ನ ಒಳಗಡೆ ಮಲ್ಟಿಪ್ಲೈ ಮಾಡಿದೆ. ಸೊ ಏನು ಮಾಡ್ಬೋದು, ಏನು ಮಾಡೋಣ? ಸೊ ಲೆಟ್ಸ್ ಏನು ಮಾಡೋಣ, ಸಿಂಪಲ್ ಮೆಥಡ್ ಇಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಡಿ. ಫಸ್ಟು 3 into 3 ಮಾಡಿ ಡಿವೈಡೆಡ್ ಬೈ 5 into 5. ಓಕೆ, ಇಂಟು -2 into -2 into -2 ಮಾಡಿ ಡಿವೈಡೆಡ್ ಬೈ 3 into 3 into 3. ಕರೆಕ್ಟಾ ನಾನು ಬರೆದಿರೋದು? ಎಸ್. ನಾವು ಲೆಟ್ ಅಸ್ ಕ್ಯಾನ್ಸಲ್. ಈ 3 ಕ್ಯಾನ್ಸಲ್ ಮಾಡ್ಬೋದು ಬಿಕಾಸ್ ಇಟ್ ಈಸ್ ಮಲ್ಟಿಪ್ಲಿಕೇಶನ್. ಯು ಕ್ಯಾನ್ ಕ್ಯಾನ್ಸಲ್ ದ ಡೆನಾಮಿನೇಟರ್ಸ್ ಆಫ್ ಅದರ್ ಫ್ರ್ಯಾಕ್ಷನ್ ಆಲ್ಸೋ. ಮಲ್ಟಿಪ್ಲಿಕೇಶನಲ್ಲಿ ಮಾತ್ರ, ನಾಟ್ ಇನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನಲ್ಲಿ ಮಾತ್ರ ಯು ಕ್ಯಾನ್ ಕ್ಯಾನ್ಸಲ್ ಲೈಕ್ ದಿಸ್. 3 ಇದ್ದರೆ ಬಿಕಾಸ್ ಮಧ್ಯದಲ್ಲಿ ಸಿಂಬಲ್ ಏನಿದೆ ಮಲ್ಟಿಪ್ಲೈ ಅಲ್ವಾ, ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಬೋದು. ಇನ್ನೊಂದು 3 ಇದೆ, ಇನ್ನೊಂದು 3 ನಾನು ಕ್ಯಾನ್ಸಲ್ ಮಾಡಿದೆ. ಮತ್ತೇನಾದ್ರು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ. ನೋ, ಯು ಕ್ಯಾಂಟ್ ಕ್ಯಾನ್ಸಲ್ ಎನಿ ಮೋರ್. ವಾಟ್ ಈಸ್ ರಿಮೈನಿಂಗ್? ಯು ಹ್ಯಾವ್ -2 into -2 into -2. ಸೊ -2 to the power of 3 ಏನಾಗುತ್ತೆ? 2 into 2 into 2 8. ಆನ್ಸರ್ ವಿಲ್ ಬಿ -8 ಬಿಕಾಸ್ ಬೇಸ್ ನೆಗೆಟಿವ್, ಪವರ್ ಆಡ್ ನಂಬರ್. ಡಿವೈಡೆಡ್ ಬೈ ಡೆನಾಮಿನೇಟರ್ ಏನು ಉಳ್ಕೊಂಡಿದೆ? ಸೊ 5 into 5 ಅಷ್ಟೇ ಅಲ್ವಾ ಉಳ್ಕೊಂಡಿರೋದು? ಇನ್ನೊಂದು 3 ಇದೆ. ಸೊ 5 into 5 into 3 ಏನಾಗುತ್ತೆ? 5 5s are 25, 25 into 3 75. ಸೊ ಯುವರ್ ಆನ್ಸರ್ ಇಸ್ -8/75. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ 512ನ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ಏನು ಮಾಡಬೇಕು? ಸೊ ಬೇಸಿಕಲಿ ಸಿಂಪಲ್ಲು, ಇದನ್ನು LCM ಮಾಡ್ಕೊಬಿಡಿ. LCM ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ.
ಸೊ ಪ್ರೈಮ್ ಫ್ಯಾಕ್ಟರ್ ಯೂಸ್ ಮಾಡಿ ಎಲ್ ಸಿ ಎಮ್ ಫೈಂಡ್ ಮಾಡಿ. ಸೊ 512 ಏನಂತ ಬರ್ಕೋಬೋದು, 2 ಇಂದ ಮಾಡ್ಬೋದು. ಸೊ 2 2 4 1 ಇಲ್ಲಿ ಬರುತ್ತೆ. ಸೊ 5 minus 4 ವಿಲ್ ಬಿ 1. ಸೊ 11 ಆಗುತ್ತೆ. ದಟ್ ವುಡ್ ಬಿ 2 5 10 ಬರುತ್ತೆ. ಮತ್ತೆ 1 ರಿಮೈನಿಂಗ್ ಬರುತ್ತೆ. 2 6 12. ಮತ್ತು ಇದನ್ನು ಕೂಡ ಅಷ್ಟೇ, 2 1 2, 2 2 4 ಆಗುತ್ತೆ. 5 minus 4 1 ಕಮ್ಸ್ ನೆಕ್ಸ್ಟ್ ಟು 16, 2 8 16. ಮತ್ತು ಅಗೇನ್ 2 6 12, 2 4 8, 2 3 6, 2 2 4, 2 1 2, 2 6 12 ಅಲ್ವಾ. 16ಇಂದ ಕಂಟಿನ್ಯೂ ಮಾಡ್ತೀನಿ ನಾನು. 2 8 16, 2 4 8, 2 2 4, ಆ್ಯಂಡ್ ಫೈನಲಿ 2 1 2. ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಏನು ಬರುತ್ತೆ, ಎಷ್ಟು ನಂಬರ್ಸ್ ಇದೆ ಅಷ್ಟು ನಂಬರ್ ನೋಡಿ, 2 3 4 5 6 7 8 9. ಸೊ ಬೇಸಿಕಲಿ ಎರಡನ್ನ ನಾನು 9 ಟೈಮ್ಸ್ ಮಲ್ಟಿಪ್ಲೈ ಮಾಡೋಕೆ, 2 ಇಂಟು 2 ಇಂಟು 2 ಇಂಟು 2 ಇಂಟು 9 ಟೈಮ್ಸ್. ಸೊ ನಾನೇನು ಬರಿಬೋದು ಅದ್ರ ಬದಲು ಐ ಕ್ಯಾನ್ ಜಸ್ಟ್ ರೈಟ್ 2 to the power of 9. ಸೊ 2 to the power of 9 ಮಾಡಿದ್ರೆ ನಿಮಗೆ 512 ಬರುತ್ತೆ. ಸೊ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ 512. ಓಕೆನಾ. ನೆಕ್ಸ್ಟ್ ಅದೇ ರೀತಿ 3600ಗೆ ನೀವೇ ಟ್ರೈ ಮಾಡಿ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ನೀವು. ಸೊ ಪ್ರೈಮ್ ನಂಬರ್ಸ್ ಅಂದರೆ 2 3 5 7 11 13. ಸೊ ಈ ನಂಬರ್ಸ್ ಯೂಸ್ ಮಾಡ್ಕೊಂಡು ಮಾಡಿ ಆದಷ್ಟು. ಓಕೆ, ಡೋಂಟ್ ಯೂಸ್ ದ ನಾನ್ ಪ್ರೈಮ್ ನಂಬರ್ಸ್. ಮಾಡ್ಬೋದು ನಾನ್ ಪ್ರೈಮ್ ನಂಬರ್ಸು, ಬಟ್ ಪ್ರೈಮ್ ನಂಬರ್ಸ್ ಯೂಸ್ ಮಾಡಿದ್ರೆ ಬೆಟರ್. ಓಕೆ, 3600ಗೆ ಏನು ಮಾಡ್ಬೋದು ಗೆಸ್ ಮಾಡ್ತೀರಾ? 3600. ಸೊ 2 ಇಂದನೇ ಹೋಗುತ್ತೆ ಬಿಕಾಸ್ ಇಟ್ ಈಸ್ ಅನ್ ಈವನ್ ನಂಬರ್. ಸೊ 2 1 2, 2 8 16, 0 0 ಹಾಗೆ ಬರಿಬೋದು ನಾನು. ಇದು ಕೂಡ ಅಷ್ಟೇ, 2 9 18 ಆಗುತ್ತೆ, 0 0 ಹಾಗೆ ಬರೀರಿ. ಸೊ ದಿಸ್ ವಿಲ್ ಬಿ 2 2 4, 2 2 4 ಐ ಮೀನ್ ಸಾರಿ 2 4 8. ಸೊ 1 ಇಲ್ಲಿ ಬರುತ್ತೆ, 2 5 10, 450 ಆಯಿತು. ಸೊ 450 ಇಲ್ಲಿ ಬರ್ಕೋತೀನಿ. ಸೊ 450ನ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? ಸೊ ಇದು ಕೂಡ ಈವನ್ ನಂಬರ್, 2 2 4, 2 2 4, ಆ್ಯಂಡ್ 1 ಕಮ್ಸ್ ನೆಕ್ಸ್ಟ್ ಟು 2 5 10. ಸೊ 225 ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಗೋ ವಿತ್ 5 ಟೇಬಲ್. ಸೊ ಬಿಕಾಸ್ 5 ಇಂದ ಮಲ್ಟಿಪ್ಲೈ ಆಗುತ್ತೆ, ಲಾಸ್ಟ್ ನಂಬರ್ 5 ಇದೆ. 5 4s 20, ಆ್ಯಂಡ್ 5 ಇಲ್ಲಿ 5 4s 20, 2 ಇಲ್ಲಿ ಬರುತ್ತೆ. ಸೊ 5 5s 25. Then again 5 9s 45, then 3 3s 9, and 3 1s 3. ಸೊ ಈಗ 2 ಇದೆ, ಆ್ಯಂಡ್ ಇನ್ನೇನಿದೆ 5 ಇದೆ, ಆ್ಯಂಡ್ 3 ಇದೆ ಅಲ್ವಾ. ಸೊ 2 ಮತ್ತು 3 ಮತ್ತು 5 ಇದೆ. 2 ಎಷ್ಟಿದೆ? 1 2 3 4 4 ಸತಿ ಇದೆ. ಸೊ ರೈಟ್ ಪವರ್ ಆಸ್ 4. 5 ಎಷ್ಟು ಸತಿ ಇದೆ? 5 2 ಸತಿ ಇದೆ. ಸೊ ರೈಟ್ ಪವರ್ ಆಫ್ 5 ಆಸ್ 2. 3 ಎಷ್ಟು ಬಾರಿ ಇದೆ? 3 ಕೂಡ 2 ಬಾರಿ ಇದೆ. ಸೊ your answer will be 2 to the power of 4, 2 to the power of 4 into 5 to the power of 2 into 3 to the power of 2. So this will be your answer. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನಲ್ಲಿ ಏನಪ್ಪ, ಫೈಂಡ್ ದ ವ್ಯಾಲ್ಯೂ ಆಫ್ a ಇಂಟು b ಟು ದ ಪವರ್ ಆಫ್ b. ಇಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಬೇಕಷ್ಟೇ. ಸೊ a ವ್ಯಾಲ್ಯೂ 2 ಅಂತ ಹಾಕಬೇಕು, b ಜಾಗದಲ್ಲಿ 3 ಹಾಕಬೇಕು. ಓಕೆ, ಸೊ ಲೆಟ್ ಅಸ್ ರೈಟ್ ದಿಸ್ a ಇಂಟು b ಟು ದ ಪವರ್ ಆಫ್ b. ಏನು ಬರೀಬೋದು ನಾವು? a ಜಾಗದಲ್ಲಿ ರೈಟ್ 2 ಆ್ಯಂಡ್ b ಜಾಗದಲ್ಲಿ 3 ಬರೀರಿ ಟು ದ ಪವರ್ ಆಫ್ 3 ಅಲ್ವಾ. 3 2s ಎಷ್ಟು? ಐ ಮೀನ್ 2 3s ಎಷ್ಟು? 6. ಪವರ್ ಹಾಗೆ ಬರೀರಿ ಟು ದ ಪವರ್ ಆಫ್ 3. ಸೊ ಬೇಸಿಕಲಿ ಏನಾಗುತ್ತೆ? 6 ಇಂಟು 6 ಇಂಟು 6, 6 6 36, 36 ಇಂಟು 6 ವಿಲ್ ಬಿ 216. ಇಷ್ಟು ಬರುತ್ತೆ ಆನ್ಸರ್ ನಿಮಗೆ. ನೆಕ್ಸ್ಟ್ 1024 ಕೂಡ ಅಷ್ಟೇ. ಸೊ ಬೇಸಿಕಲಿ ಆಗಲೇ ಮಾಡಿದ್ವಲ್ಲ, ಸೊ 1024ನ ಮಾಡಬೇಕಾಗತ್ತೆ ನಾವು. ಸೊ 1024 ಏನಾದ್ರು ಬರೋದು? 2 times 5 is 10, 2 1s 2, 2 2s 4. ಸೊ ಬೇಸಿಕಲಿ 512 ಅಂತಲೇ ಬರ್ತಾ ಇದೆ. ಸೊ ನಾನು ಎಕ್ಸ್ಟ್ರಾ ಇನ್ನೊಂದು 2 ಆ್ಯಡ್ ಮಾಡಬೇಕು. ಆಲ್ರೆಡಿ 512ಗೆ ಮಾಡಿದ್ವಿ ಅಲ್ವಾ ನಾವು ಮೇಲ್ಗಡೆ. ಸೊ 512ಗೆ ಎಷ್ಟು ಬಂತು? 2 to the power of 9. ಸೊ ಇನ್ನೊಂದು 2 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ 5 to the power of 10 ಅಲ್ವಾ. 2 ಇನ್ನೊಂದು ಆ್ಯಡ್ ಮಾಡೋಣ ಇಂಟು 2 to the power of 9. ಸೊ 5 to the power of 12ನ ನಾನು 2 power 9 ಅಂತ ಬರೆದೆ, ಬಿಕಾಸ್ ನಾನು ಆಲ್ರೆಡಿ ಫೈಂಡ್ ಮಾಡಿದ್ದೆ ಅಲ್ವಾ. ಸೊ ನೀವು ಫೈಂಡ್ ಮಾಡಿ, ನಂತರ ಬರೀಬೇಡಿ. ಸೊ ಇದೇನಾಗುತ್ತೆ, ಪವರ್ ಲಾ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಆ್ಯಡ್ ಅಪ್ ದ ಪವರ್. ಸೊ 2 power 10. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ 1024? 1024 ಏನು? 2 power 10 ಅಂತ ಬರಿಬೋದು ಎಕ್ಸ್ಪೋನೆಂಟ್ ಫಾರ್ಮ್ನಲ್ಲಿ. ಕ್ಯಾನ್ ಜಸ್ಟ್ ಫೈಂಡ್ ದಿಸ್. ಇದು ಹೇಗೆ ಮಾಡ್ತೀರಾ? ಸೊ 64 ಮತ್ತು 625 ಇದೆ ಅಲ್ವಾ. ಸೊ 2 to the power of a ವ್ಯಾಲ್ಯೂ ಎಷ್ಟು ಬರುತ್ತೆ? 5 to the power of b ಏನು ಬರುತ್ತೆ ಅಂತ ಕೇಳಿದ್ದಾರೆ. 64ಗೆ ಏನಂತ ಬರಿಬೋದು? ಓಕೆ, ಲೆಟ್ ಅಸ್ ಚೆಕ್ 64ಗೆ ಏನಂತ ಬರಿಬೋದು ಅಂತ. 2 to the power of 3, ಐ ಮೀನ್ 2 3s 6, 2 2s 4, 2 1s 2, 2 6s 12, 2 4s 8, 2 8s 16, 2 4s 8, and 2 2s 4, and finally 2 1s 2 ಅಲ್ವಾ.
ಸೊ ಬೇಸಿಕಲಿ 2 ಎಷ್ಟು ಬಂತು, 2 ಟು ದ ಪವರ್ ಆಫ್ 1 2 3 4 5 6. ಸೊ 2 ಪವರ್ 6 is 64. 625 ಏನಂತ ಬರೀಬೋದು, ಸೊ ಬೇಸಿಕಲಿ 625 ಗೋಸ್ ಇನ್ 5 ಟೇಬಲ್. ಸೊ 5 ಟೈಮ್ಸ್ 1 is 5, 5 2s are 10 ಆಗುತ್ತೆ, ಬಿಕಾಸ್ 6 minus 5 1 ಆಗುತ್ತೆ, ಸೊ ಇಟ್ ಬಿಕಮ್ಸ್ 12. 5 2s are 10, 2 ಮತ್ತು ಇಲ್ಲಿ ಬರುತ್ತೆ 25, 5 5s are 25. ಸೊ ಎಲ್ ಸಿ ಎಮ್ ಮಾಡೋದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ ಆಫ್ ದ ಪೀಪಲ್ಗೆ. ಸೊ ಬೇಸಿಕಲಿ 5 2s are 10 ಆಗುತ್ತೆ, 5 5s are 25. ಸೊ ದಿಸ್ ವಿಲ್ ಬಿ 5 5s are 25 ಆ್ಯಂಡ್ ದಿಸ್ ವಿಲ್ ಬಿ 5 1s are 5. ಸೊ 5 ಎಷ್ಟದಿ ಬಂದಿದೆ ಇಲ್ಲಿ, 5 to the power of 4. ಸೊ 2 power 6 into 5 power 4 ಬರುತ್ತೆ ಆನ್ಸರು. ಸೊ ದಿಸ್ is your answer. A ವ್ಯಾಲ್ಯೂ ಎಷ್ಟು, A ವ್ಯಾಲ್ಯೂ ಇಸ್ 6, B ವ್ಯಾಲ್ಯೂ ಇಸ್ 4 ಬಂತಾ. A ಜಾಗದಲ್ಲಿ ಏನಿದೆ, ಯು ಹ್ಯಾವ್ 6 ಆ್ಯಂಡ್ B ಜಾಗದಲ್ಲಿ ಏನಿದೆ 4 ಇದೆ. ಇಷ್ಟೇ ನೀವು ಫೈಂಡ್ ಮಾಡಬೇಕಾಗಿರೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಈ ಕ್ವೆಶನಲ್ಲಿ ನೋಡ್ಬೋದು ನೀವು, ಇವ್ಯಾಲ್ಯೂಯೇಟ್ 2 power 8 ಆ್ಯಂಡ್ 2 power ಡಿವೈಡೆಡ್ ಬೈ 2 power 3 ಅಂತ ಕೊಟ್ಟಿದ್ದಾರೆ. ಸೊ 2 power 8 ಬರೀರಿ, ಡಿವೈಡ್ ಅಂದರೆ ಬೇಸಿಕಲಿ ಡೆನಾಮಿನೇಟರ್ ಬರೀ 2 power 3. ಸೊ ಯಾವ ಲಾ ಯೂಸ್ ಮಾಡ್ಬೋದು ಇಲ್ಲಿ, ವಿ ಕ್ಯಾನ್ ಯೂಸ್ ದ ಕೋಶೆಂಟ್ ಲಾ ಅಲ್ವಾ. ಬೇಸ್ ಎರಡು ಸೇಮ್ ಇದೆ, ಇಟ್ ಈಸ್ ಗೆಟಿಂಗ್ ಡಿವೈಡೆಡ್, ಕ್ಯಾನ್ ಜಸ್ಟ್ ಸಬ್ಟ್ರಾಕ್ಟ್ 8 minus 3. 8 minus 3 ಮಾಡಿದ್ರೆ ಎಷ್ಟು ಬರುತ್ತೆ, 2 to the power of 5 ಬರುತ್ತೆ. ಇಷ್ಟೇ ಯುವರ್ ಆನ್ಸರ್. ಸೊ 2 power 5ನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಅದರ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 2 into 2 into 2 into 2 into 2. ಓಕೆ, ಸೊ 2 2s are 4, 4 2s are 8, 8 2s are 16, 16 2s are 32 will be your answer. That's all. ನೆಕ್ಸ್ಟ್ ನೋಡೋಣ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬ್ಸರ್ವ್ ಮಾಡಬೇಕು. ಹೊರಗಡೆ ಪವರ್ 0 ಆಗಿದ್ದರೆ ಒಳಗಡೆ ನಂಬರ್ ಎಷ್ಟಾರೋ ಇರಲಿ, ದ ಆನ್ಸರ್ ವಿಲ್ ಆಲ್ವೇಸ್ ಬಿ 1. ನೀವು ಡೈರೆಕ್ಟಾಗಿ ಇಷ್ಟು ಬರೆದ್ರೂ ಸಾಕು. ಓಕೆ, ಸೊ 2 power 6ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋದು ಏನು ದೊಡ್ಡ ಅವಶ್ಯಕತೆ ಇಲ್ಲ. ಸೊ ಸಪೋಸ್ ನೀನು ಮಲ್ಟಿಪ್ಲೈ ಮಾಡಿದ್ರು ಕೂಡ 6 into 0 ಏನಾಗುತ್ತೆ, ಪವರ್ ಲಾ ಯೂಸ್ ಮಾಡಿ ಇಫ್ ಯು ಮಲ್ಟಿಪ್ಲೈ 6 into 0 ಇಟ್ ವಿಲ್ ಆಲ್ವೇಸ್ ಬಿ 0, ರೈಟ್. ವಾಟ್ಸ್ ದ ವ್ಯಾಲ್ಯೂ ಆಫ್ 2 power 0, ಇಟ್ಸ್ 1. ಹೀಗೂ ಬರಿಬೋದು ನೀವು. ಓಕೆನಾ. ಸೊ ಪವರ್ ಲಾ ಐ ಮೀನ್ ದ 0 ಲಾ ನೆನ್ಪಿಟ್ಕೊಳ್ಳಿ. ಸೊ ಪವರ್ 0 ಆಗಿದ್ದರೆ ಯಾವುದೇ ನಂಬರ್ ಕೂಡ ಆನ್ಸರ್ 1 ಅಂತ ಕೊಡುತ್ತೆ. ಇದು ಕೂಡ ಅಷ್ಟೇ ನೋಡ್ಬೋದು ನೀವು, 3 to the power of 0 ಅಂತ ಇದೆ, ಹೋಲ್ ಪವರ್ 6 ಅಂತ ಕೊಟ್ಟಿದ್ದಾರೆ, ಮಲ್ಟಿಪಲ್ ಪವರ್ಸ್. ಸೊ ಇದು ಕೂಡ ಅಷ್ಟೇ, 3 into 0 into 6 ಮಾಡಿ ಏನಾಗುತ್ತೆ, 0 into 6 is nothing but anything which is multiplied with 0 is nothing but 0 ಅಲ್ವಾ. ಸೊ 3 to the power of 0 will be 1, ರೈಟ್. ನೆಕ್ಸ್ಟ್ ಕ್ವೆಶನ್. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಮೈನಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ನೀವು ಮಲ್ಟಿಪ್ಲೈ ಐ ಮೀನ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಡಿ. ಸೊ ಅದ್ರ ಬದಲು ಬೇಸ್ನ ಅಬ್ಸರ್ವ್ ಮಾಡಿ. ಸೊ ಬೇಸ್ ಎಲ್ಲ ಒಂದೇ ಇದೆ ಅಲ್ವಾ. ಸೊ 8 ಇದೆ, 8 ಇದೆ, 8 ಇದೆ, ಮೂರು ಕೂಡ ಸೇಮ್ ಬೇಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಆ್ಯಡ್ ಅಪ್ ದ ಪವರ್ಸ್. ಓಕೆ, ಸೊ ಯೂಸಿಂಗ್ ಪ್ರಾಡಕ್ಟ್ ಲಾ ಯೂಸ್ ಮಾಡಿ ನೀವು ಪವರ್ಸ್ನ ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ, ಪ್ಲಸ್ ಆ್ಯಂಡ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ ಅಲ್ವಾ. ಸೊ ಇಟ್ ವಿಲ್ ಬಿ 8 to the power of 3 minus 5 plus 4 ಏನಾಗುತ್ತೆ. ಸೊ 3 minus 5 minus 2, minus 2 plus 4 will be plus 2 ಅಲ್ವಾ. 8 to the power of 2 ಆಗುತ್ತೆ ಯುವರ್ ಆನ್ಸರ್. ಸೊ 8 to the power of 2 ಅಂದರೆ 8 ಸ್ಕ್ವೇರ್. ಏನು ಆನ್ಸರು, 8 into 8 64. 64 is your answer. That's all. ನೆಕ್ಸ್ಟ್ ಕ್ವೆಶನ್ ಕ್ವಿಕ್ಕಾಗಿ ನೋಡೋಣ. ನಾನು ಡೈರೆಕ್ಟಾಗಿ ನೋಡಿ ಡೈರೆಕ್ಟಾಗಿ 1 ಅಂತ ಬರಿತೀನಿ. ಯಾಕೆ ಬರ್ದೆ 1? ಬಿಕಾಸ್ ದ ಔಟರ್ ಪವರ್ ಇಸ್ ಆಲ್ವೇಸ್ 0. ಐ ಮೀನ್ ದ ಔಟರ್ ಪವರ್ ಇಸ್ 0, ರೈಟ್. ಸೊ ಔಟರ್ ಪವರ್ 0 ಆಗಿದ್ರೆ ನೀವು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 5 into 0 ಮಾಡಿ, 4 to the power of 7 into 0 ಮಾಡಿ, ಇಂಟು 5 to the power of 8 into 0 ಮಾಡಿ, ಎಷ್ಟು ಬರುತ್ತೆ ಆನ್ಸರು, 3 power 0 into 4 power 0 into 5 power 0. ಸೊ ಬೇಸಿಕಲಿ 1 into 1 into 1. ಸೊ 1 into 1 into 1 ಎಷ್ಟು, 1 ಅಲ್ವಾ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ 1 ಅಂತ ಬರ್ದೆ. ದಟ್ಸ್ ಆಲ್. ಇಫ್ ಯು ಲುಕ್ ಅಟ್ ದ ನೆಕ್ಸ್ಟ್ ಒನ್, ಸೊ ನಿಮಗೆ ಎಕ್ಸ್ ಟು ದ ಪವರ್ ಆಫ್ 2, ವೈ ಟು ದ ಪವರ್ ಆಫ್ 6. ಸೊ ಈ ಥರ ಎಲ್ಲ ಇದೆ ಕ್ವೆಶನ್ ನಿಮಗೆ. ಇದೇನು ಮಾಡ್ತೀರಾ, ಸೊ ಬೇಸಿಕಲಿ ಸಿಂಪಲ್, ಯು ಕ್ಯಾನ್ ಜಸ್ಟ್ ಅಪ್ಲೈ ದ ಪವರ್ ಲಾ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದ ನಂಬರ್ಸ್ ವಿಚ್ ಇಸ್ ಗೆಟಿಂಗ್ ಮಲ್ಟಿಪ್ಲೈಡ್ ಹಿಯರ್ ಆಸ್ ಅ ಕೋಎಫಿಷಿಯಂಟ್. ಸೊ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ, 9 6 ಎಲ್ಲ ಅದ್ರ ಬಗ್ಗೆ. ಎಕ್ಸ್ ಟು ಪವರ್ 2 ಇದೆ ಅಲ್ವಾ, ಇಂಟು ವೈ ಟು ದ ಪವರ್ ಆಫ್ 3 ಇದೆ, ಇಂಟು 6 ಎಕ್ಸ್ ಟು ದ ಪವರ್ ಆಫ್ 5 ಇದೆ, ಇಂಟು ವೈ ಟು ದ ಪವರ್ ಆಫ್ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ ಮಾಡ್ಕೊಳ್ಳಿ. 9 to the power of x, 9 into x to the power of 3 ಇದೆ, ಇಂಟು y to the power of 4 ಇದೆ. ಈಗ ಫಸ್ಟು ನಂಬರ್ಸ್ನ ಮಲ್ಟಿಪ್ಲೈ ಮಾಡೋಣ. ನಂಬರ್ಸ್ ಯಾವ್ದು ಇದೆಯಪ್ಪ, ಕೋಎಫಿಷಿಯೆಂಟ್ ಅಂದರೆ ಇದು. 9 into 6 ಎಷ್ಟು, ಡಸಂಟ್ ಮ್ಯಾಟರ್ ಎಲ್ಲಿದೆ ಅಂತ ಮಲ್ಟಿಪ್ಲೈ ಮಾಡಿ, 6 9s 54 ಒಂದು ಕಡೆ ಬರ್ಕೊಳ್ಳೋಣ. ಮತ್ತು ಎಕ್ಸ್ ಟು ದ ಪವರ್ ಆಫ್ 2 ಅಲ್ವಾ, ಎಕ್ಸ್ ಟು ದ ಪವರ್ ಆಫ್ 2 ಈ ಎಕ್ಸ್ ತೊಗೊತೀನಿ, ಈ ಎಕ್ಸ್ನ ಮಲ್ಟಿಪ್ಲೈ ಮಾಡ್ತೀನಿ, ಆ್ಯಂಡ್ ಈ ಎಕ್ಸ್ನ ಕೂಡ ಮಲ್ಟಿಪ್ಲೈ ಮಾಡ್ತೀನಿ.
ಬೇಸ್ ಸೇಮ್ ಇದೆ ಅಲ್ವಾ, ಎಕ್ಸ್ ಬೇಸ್ ಸೇಮ್. ಪವರ್ ಪ್ರಾಡಕ್ಟ್ ಲಾ ಯೂಸ್ ಮಾಡ್ಬೋದಾ ನಾನು? ಸೊ ಯೂಸಿಂಗ್ ಪ್ರಾಡಕ್ಟ್ ಲಾ ಐ ವಿಲ್ ಬಿ ಆ್ಯಡಿಂಗ್ ದ ಪವರ್ಸ್. ಓಕೆನಾ? ಆಮೇಲೆ ಮತ್ತೆ ಏನಿದೆ, ವೈ ಇದೆ. ಸೊ ವೈಯು ಕೂಡ ಅಷ್ಟೇ, y to the power of 3, y to the power of 1, y to the power of 4. So 3 plus 1 plus 4, that would be how much? 54. X to the power of 5 plus 2, 7, 7 plus 3, 10. And y to the power of 3 plus 1, 4, 4 plus 4, 8. So this is your answer. Okay na? Next question. So ಇಲ್ಲಿ ಏನಾಗುತ್ತೆ? What will be your answer for this? 1 second. Yeah. Minus y to the power of 2. So y to the power of 2 ಇದೆ. So even number, even power, number is minus. So ಏನಾಗುತ್ತೆ? The answer will always be positive. But ಇಲ್ಲಿ second one ನೋಡಿ, minus ಇದೆ, ಮೇಲ್ಗಡೆ power odd ಇದೆ. The answer will always be negative. Minus y to the power of 3 ಅಂತ ಆಗುತ್ತೆ. So minus into minus, plus into minus ಏನಾಗುತ್ತೆ? Minus ಆಗುತ್ತೆ. Just add the powers using product law. 2 plus 3, the answer will always be 5. So my negative nallirutte, the answer will be minus 5 to the power of 5. Okay na? So idagutte nimma ondu answer. Okay, that's all. Next question. ಇಲ್ಲಿ a to the power of minus 7 ಇದೆ, a to the power of 3 ಇದೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಸೊ ಇನ್ನೊಂದು ಲೈಕ್ there are many ways to solve this kind of question. ಅದ್ರ ಬದಲು ನಾನೇನು ಮಾಡ್ತೀನಿ, ಎಲ್ಲ ನಾನು ಮೇಲ್ಗಡೆ ತೊಗೊಂಡೋಗ್ತೀನಿ ಫಸ್ಟು. ಓಕೆನಾ? ಎಲ್ಲ ನಾನು ಮೇಲ್ಗಡೆ ತೊಗೊಂಡೋಗ್ತೀನಿ. ಏನು ಮಾಡೋಣ, ಸಪೋಸ್ ನೀವು ಓಕೆ, ಸೊ ಈಗ ಮಾಡೋಣ ಇರಿ. ಹೇಗೆ ಮಾಡೋಣ, ಮೈನಸ್ ಇರೋದನ್ನು ಕೆಳಗಡೆ ತೊಗೊತೀನಿ. ಸಪೋಸ್ ಕೆಳಗಡೆ ಡೆನಾಮಿನೇಟ್ರಲ್ಲಿ ಮೈನಸ್ ಪವರ್ ಇದ್ದರೆ ಅದನ್ನು ಮೇಲ್ಗಡೆ ಕಳಿಸ್ತೀನಿ. ಓಕೆ, ಸೊ ಬೇಸಿಕಲಿ a to the power of minus 7 ಇದೆಯಲ್ಲ, ಸೊ ನಾನೊಂದು ಲೈನ್ ಹಾಕ್ಬಿಡ್ತೀನಿ. a to the power of minus 7 ಇದೆ, ಸೊ ನಾನು ಏನು ಬರ್ತೀನಿ, ಕೆಳಗಡೆ ಬರ್ಕೋತೀನಿ a to the power of 7 ಅಂತ, ಇಂಟು a to the power of 3 ಹಾಗೆ ಬರಿತೀನಿ. ನಾವು ಲೆಟ್ ಮಿ ಮೂವ್ ಟು ದ ಬಿನೂ ಕೂಡ 7 ಇದೆಯಲ್ವಾ, minus 7 ಇದೆಯಲ್ವಾ, ಸೊ ಅದನ್ನು ಕೂಡ ನಾನು ಕೆಳಗಡೆ ಬರ್ಕೊತೀನಿ b to the power of 7 ಅಂತ ಪಾಸಿಟಿವ್ನಲ್ಲಿ. ಇಲ್ಲಿ ಕೆಳಗಡೆ ನೋಡ್ಬೋದು b to the power of minus 5 ಇದೆಯಲ್ಲ, ಸೊ ನಾನು ಏನು ಮಾಡಲಿ, b to the power of 9 ಮೇಲ್ಗಡೆ ಕಳಿಸ್ಲಾ? ಎಸ್, b to the power of 5ನ ನಾನು ಮೇಲ್ಗಡೆ ಬರ್ಕೋತೀನಿ. ಹಾಗೆ c to the power of 5 ಆಲ್ರೆಡಿ ಪಾಸಿಟಿವಲ್ಲಿದೆ, ಏನು ಚೇಂಜ್ ಮಾಡೋದು ಬೇಡ. ಬಟ್ c to the power of minus 3 ಇದೆಯಲ್ಲ, ಅದನ್ನು ನಾನು ಮೇಲ್ಗಡೆ ಕಳಿಸ್ತೀನಿ. ಅದೇನಾಗುತ್ತೆ, ಇಟ್ ವಿಲ್ ಬಿ ಇಂಟು c to the power of positive 3. ಆ್ಯಂಡ್ ಫೈನಲಿ d to the power of 4 ಹಾಗೆ ಇರಲಿ ಮೇಲ್ಗಡೆ, ಏನು ತೊಂದರೆ ಇಲ್ಲ. ಆ್ಯಂಡ್ d to the power of 4 ಕೆಳಗಡೆ, d to the power of 8 ಕೆಳಗಡೆ ಹಾಗೆ ಇರಲಿ. ಈಗ ನೀವು ಪ್ರಾಡಕ್ಟ್ ಲಾ ಯೂಸ್ ಮಾಡ್ಬೋದು. ಸೊ ಮೇಲ್ಗಡೆದಕ್ಕೆ ಏನು ಮಾಡೋಣ, ಪ್ರಾಡಕ್ಟ್ ಲಾ ಹಾಗೆ ಇರಲ್ಲ, b to the power of 5, b to the power of 7 ಹಾಗೆ ಇರಲ್ಲ, ಹಾಗೆ ಇರಲಿ ಅಂತೀರಾ? ಓಕೆ ಫೈನ್. ಸೊ b to the power of 5 ಹಾಗೆ ಇರಲಿ, ಇಂಟು c to the power of ಏನಾಗುತ್ತೆ, ಫಸ್ಟ್ ಪ್ರಾಡಕ್ಟ್ ಲಾ ಯೂಸ್ ಮಾಡೋಣ. c to the power of 5 ಇಂಟು c to the power of 3 ಏನಾಗುತ್ತೆ, ಆ್ಯಡ್ ಆದರೆ c to the power of 8 ಆಗುತ್ತೆ, ಇಂಟು d to the power of ಏನಾಗುತ್ತೆ 4 ಹಾಗೆ ಇರುತ್ತೆ. ಡೆನಾಮಿನೇಟರ್ ಏನಾಗುತ್ತೆ, a to the power of 10 ಆಗುತ್ತೆ, ಇಂಟು b to the power of 7 ಇಂಟು d to the power of 8 ಆಗುತ್ತೆ. ಸೊ ಹೀಗೆ ಬರುತ್ತೆ ಅಲ್ವಾ ನಿಮ್ಮ ಆನ್ಸರು. ಹೀಗೆ ಬಂದರೆ ಆನ್ಸರು ಕರೆಕ್ಟ್ ಆಗಿದೆ ಅಂತ ಅರ್ಥ. ನಾವು ಲೆಟ್ ಅಸ್ ಕ್ಯಾನ್ಸಲ್. ಏನಾರು ಕ್ಯಾನ್ಸಲ್ ಮಾಡ್ಬೋದಾ, ಲೈಕ್ ನ್ಯೂಮರೇಟರ್ಸ್ ಡೆನಾಮಿನೇಟರ್ಸ್ ಕ್ಯಾನ್ಸಲ್ ಮಾಡಲ್ವಾ, ಹಾಗೆ ಇಲ್ಲೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಬಿ ಸಿ ಡಿ ಇದೆ, ಇಲ್ಲಿ ಎ ಬಿ ಡಿ ಇದೆ. ಓಕೆ, ಏನು ಕ್ಯಾನ್ಸಲ್ ಮಾಡ್ಬೋದು, ಯು ಕ್ಯಾನ್ ಕ್ಯಾನ್ಸಲ್ ಡಿ ಆ್ಯಂಡ್ ಬಿ ಅಲ್ವಾ. ಸೊ b to the power of 5 ಇದೆ, ಇಲ್ಲಿ b to the power of 7 ಇದೆ. ಸೊ ನಾನು 5ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, ಸೊ 7 minus 5 2 ಉಳಿಯುತ್ತೆ ಇಲ್ಲಿ. ಓಕೆ, b to the power of 5 5 ಬಿನ ಕ್ಯಾನ್ಸಲ್ ಮಾಡಿದೆ, ಇಲ್ಲಿ 7 ಬಿ ಇರೋದ್ರಲ್ಲಿ 5 ಬಿನ ಕ್ಯಾನ್ಸಲ್ ಮಾಡಿದ್ರೆ 2 ಉಳಿಯುತ್ತೆ. ಸೊ ಹಾಗೆಯೇ ಡಿನೂ ಕೂಡ, ಇಲ್ಲಿ d to the power of 4 ಇದೆ, 4 ಡಿನ ಕ್ಯಾನ್ಸಲ್ ಮಾಡಿದೆ, ಇಲ್ಲಿ 4 ಡಿನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. ಅಷ್ಟೇ ಅಲ್ವಾ. ಇನ್ನು ಉಳಿದಿರೋದನ್ನು ನಾವು ನಾರ್ಮಲ್ ಆಗಿ ಬರೆಯೋಣ. ಏನು ಉಳಿದಿದೆ ನ್ಯೂಮರೇಟರಲ್ಲಿ, ಯು ಹ್ಯಾವ್ c to the power of 8 ಅಷ್ಟೇ ಅಲ್ವಾ, ಡಿವೈಡೆಡ್ ಬೈ a to the power of 10 ಇಂಟು b to the power of 2 ಇಂಟು d to the power of 4. ಸೊ ಇದು ನಿಮ್ಮ ಒಂದು ಆನ್ಸರ್ ಆಗಿರುತ್ತೆ. ಓಕೆನಾ? ದಿಸ್ ಇಸ್ ಯುವರ್ ಆನ್ಸರ್. ಇಷ್ಟೇ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಫಾರ್ಮ್ನಲ್ಲಿ ಬರೆಯೋಣ. ಸೊ 5 ಇಂಟು a to the power of 2 ಇಂಟು b ಇಂಟು 2 ಇಂಟು a ಇಂಟು b to the power of 2 ಇಂಟು a to the power of 3 ಇಂಟು b ಅಂತ ಬರಿತೀನಿ ನಾನು. ಈಗ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿಬಿಡಿ ಫಸ್ಟು. 5 ಇಂಟು 2 10 ಇಂಟು a to the power of 2 ಇಂಟು a ಇದೆ, that will be a to the power of 2, a to the power of 1, a to the power of 3. ಸೊ 2 plus 1 plus 3. ಹಾಗೆ b ನೋಡೋದಾದರೆ
b to the power of 1, b to the power of 2, b to the power of another 1. So 1 plus 2 plus 1 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ 10 a to the power of 6 and b to the power of 2 plus 1 3 3 plus 1 4. ಸೊ ಇದು ನಿಮ್ಮ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡೋಣ. ಪಾಸ್ ಮಾಡಿ ನೀವೇ ಮಾಡಿ. ಸೊ ಪಾಸ್ ಮಾಡಿ ನೀವೇ ಮಾಡಿ ಅಂದರೆ ವಿಡಿಯೋನ ಪಾಸ್ ಮಾಡಿ ನೀವೇ ಮಾಡಬೇಕು. ಓಕೆ, ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆನ್ಸರು. ಬನ್ನಿ ನೋಡೋಣ ಆನ್ಸರ್ ಹೆಂಗಿರುತ್ತೆ ಅಂತ. ಸೊ ನಾವಿಲ್ಲಿ ಪ್ರಾಡಕ್ಟ್ ಲಾ ಯೂಸ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ. ಸೊ ದಿಸ್ ವಿಲ್ ಬಿ a to the power of 3 into -2 ಆಗುತ್ತೆ, b to the power of -5 into -2 ಆಗುತ್ತೆ. ಓಕೆ, ಸೊ ಪವರ್ ಲಾ ಯೂಸ್ ಮಾಡಿ ನಾನು ಮಲ್ಟಿಪ್ಲೈ ಮಾಡ್ತಿದ್ದೀನಿ ಒಳಗಡೆ. ಸೊ ಆರ್ ಎಚ್ ಎಸ್ ಸೈಡಲ್ಲಿ ಏನಾಗುತ್ತೆ a to the power of 3 into -2 ಹಾಗೆ ಬರ್ಕೋತೀನಿ, b to the power of -5 into -2 ಹಾಗೆ ಬರಿತೀನಿ. ಸೊ ಈ ಕಡೆ ಏನಾಗುತ್ತೆ 3 into -2 that would be -6 and b to the power of -5 into -2 that would be +10 equals to, sorry arrow mark ಬೇಡ, equals to ಇದು. Yeah, a to the power of 3 into -2 that would be a power -6 and b to the power of 10. ಬಂತ ಎರಡು ಸೇಮ್ ಆನ್ಸರು. ಸೇಮ್ ಆನ್ಸರ್ ಬಂದರೆ ಏನು ಮಾಡ್ಬೋದು ನಾವು? ಯು ಕ್ಯಾನ್ ಜಸ್ಟ್ ಶಿಫ್ಟ್ ದ ನಂಬರ್ಸ್, ರೈಟ್? ನಂಬರ್ ಶಿಫ್ಟ್ ಆದರೆ ಕ್ಯಾನ್ಸಲೇಷನ್ ಆಗುತ್ತಾ? ಕ್ಯಾನ್ ಶಿಫ್ಟ್ a to this side and b to this side. ಸೊ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ? ಆನ್ಸರ್ ವಿಲ್ ಬಿ 1. ದಟ್ಸ್ ಆಲ್. ಲೆಟ್ಸ್ ಡೂ ದ ನೆಕ್ಸ್ಟ್ ಒನ್. ಇಲ್ಲಿ ಬೇಸ್ ನೋಡಿ, ಬೇಸ್ ಎರಡು ಕೂಡ ಸೇಮ್ ಇದೆ, ಎಕ್ಸ್ ಆ್ಯಂಡ್ ಎಕ್ಸ್ ಎರಡು ಕೂಡ ಸೇಮ್ ಬೇಸ್ ಇದೆ. ಸೊ ನಾವು ಪವರ್ನ ಆ್ಯಡ್ ಮಾಡ್ಬೋದು. ಸೊ 2a + 7 + 2a - 8ನ ಬರಿತೀನಿ ನಾನು. ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 2a + 2a 4a, 7 - 8 -1. ಸೊ ದಿಸ್ ಇಸ್ ಯುವರ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶನ್. 4x to the power of 2 y to the power of 2 whole divided by 9x to the power of 3 y to the power of 3. ನಾವೇನು ಮಾಡ್ಬೋದು ಇಲ್ಲಿ? ವಿ ಕ್ಯಾನ್ ಕ್ಯಾನ್ಸಲ್ x to the power of 2 and x power 3. ಇಲ್ಲಿ 2xನ ಕ್ಯಾನ್ಸಲ್ ಮಾಡಿದೆ, ಪವರ್ 2. ಇಲ್ಲಿ 2xನ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ? 1x ಉಳಿಯುತ್ತೆ. ಇಲ್ಲೂ ಕೂಡ ಅಷ್ಟೇ 2y ಕ್ಯಾನ್ಸಲ್ ಮಾಡಿ, ಇಲ್ಲಿ 2y ಕ್ಯಾನ್ಸಲ್ ಮಾಡಿದ್ರೆ 1y ಉಳಿಯುತ್ತೆ. ಸೊ ವಾಟ್ ವಿಲ್ ಬಿ ಯುವರ್ ಆನ್ಸರ್? 4 and 9 ಕ್ಯಾನ್ಸಲ್ ಆಗುತ್ತಾ? ಯು ಕ್ಯಾನ್ ಕ್ಯಾನ್ಸಲ್, ರೈಟ್? ಸೊ 4 ಮತ್ತು 9ನ ಹಾಗೆ ಬರಿತೀನಿ. ಮೇಲ್ಗಡೆ ಏನು ಬರಿತೀನಿ? ಮೇಲ್ಗಡೆ ಏನೂ ಇಲ್ಲ ಅಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಕೆಳಗಡೆ ಏನು ಉಳಿಯುತ್ತೆ? x power 1 y power 1. So 4/9x5 will be your answer. Next question. ನೆಕ್ಸ್ಟ್ ಕ್ವೆಶನ್ ನೀವೇ ಟ್ರೈ ಮಾಡ್ತೀರಾ? ನಾನು ಮಾಡಲಾ? ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಓಕೆ, ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ. ಸೊ 2 to the power of 4. ಸೊ ಬೇಸಿಕಲಿ ದಿಸ್ ಪವರ್ ಗೆಟ್ಸ್ ಮಲ್ಟಿಪ್ಲೈಡ್ ಟು ದ ಇನ್ನರ್ ಬ್ರ್ಯಾಕೆಟ್. ಒಳಗಡೆ ಬ್ರ್ಯಾಕೆಟ್ ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ಹಾಗಾಗಿ 2 to the power of 4 ಆಗುತ್ತೆ. ಆ್ಯಂಡ್ a to the power of 3 into 4 that would be 6 ಅಲ್ವಾ? 6 3 4s 12 into 4 to the power of 2 ಆಗುತ್ತೆ. ಆ್ಯಂಡ್ a to the power of 4 ಆಗುತ್ತಲ್ವಾ? ಸೊ ಈ 2 ಇರೋದಿಲ್ಲ, ಈ 2 ಇದಕ್ಕೂ ಆಗುತ್ತೆ ಅಪ್ಲೈ, ಇದಕ್ಕೂ ಆಗುತ್ತೆ ಅಪ್ಲೈ. ಓಕೆನಾ? ಎಗೆ ಸಪ್ರೇಟಾಗಿ ಆಗುತ್ತೆ, 4ಗೆ ಸಪ್ರೇಟಾಗಿ ಆಗುತ್ತೆ ಆ ಹೊರಗಡೆ ಇರುವಂತಹ 2. ಸೊ ಹಾಗಾಗಿ ನಾನು ಈ ಥರ ಬರೆದೆ. ಸೊ 2 to the power of 4 ಎಷ್ಟು? 16. 16 a to the power of 12 into 4 4s 16 into a to the power of 4. ಈಗ you can just multiply 16 into 16. That would be ಎಷ್ಟು? 16 to the power of 2 or 16 into 16. It's 256. And a to the power of, you can apply the product law, right? So 12 plus 4, which is equal to 256 to the power of, a to the power of 16. Next one, ಹೇಗೆ ಮಾಡ್ತೀರಾ? So next one, 10 to the power of 2 into 3 is 6. x to the power of 12 into 8 ಎಷ್ಟಾಗುತ್ತೆ? 12 8s 96. So your answer will be 10 power 6 into x to the power of 96. ಇಷ್ಟೇ ಸಾಕು. And you can try out this question. Question ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಸೊ ಹಾರ್ಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ಸೊ ಹೌ ವಿಲ್ ಯು ಟ್ರೈ ದಿಸ್? 1 to the power of 2 ಹಾಗೆ ಬರೀರಿ, ಲೈಕ್ ಜಸ್ಟ್ ಮಲ್ಟಿಪ್ಲೈ ದ ಔಟರ್ ಪವರ್ ಇನ್ಸೈಡ್ ಇಟ್. ಪವರ್ ಲಾ ಯೂಸ್ ಮಾಡಿ ಫಸ್ಟ್ ಮಾಡಿಬಿಡಿ. 1 to the power of 2 ಆಗುತ್ತೆ. ಆ್ಯಂಡ್ 4 to the power of 2, a to the power of 2, b to the power of ಏನಾಗುತ್ತೆ? 2 into 2 4 ಆಗುತ್ತೆ. ಆ್ಯಂಡ್ c to the power of 2 ಆಗುತ್ತೆ. ಡಿವೈಡೆಡ್ ಬೈ, ಅದು ಹೀಗೆ ಬರೆಯೋಣ, 3 to the power of 4 ಡಿವೈಡೆಡ್ ಬೈ 2 to the power of 4, a to the power of 2 into 4 8, b into 2 to the b to the power of 4 and c to the power of 8 ಆಗುತ್ತೆ ಅಲ್ವಾ? ಎಸ್. ಈಗ ಏನು ಮಾಡೋಣ ನಾವು? ಈಗ ಲೆಟ್ ಮೀ ಜಸ್ಟ್ ಮೇಕ್ ಇಟ್ ಸ್ಮಾಲ್. ಓಕೆ, ಸೊ ಈಗ ಏನು ಮಾಡೋಣ ಅಂದರೆ, ಲೆಟ್ ಅಸ್
ಈಗ ಡಿವಿಷನ್ ಸಿಂಬಲ್ ಇದ್ದರೆ ಏನು ಮಾಡ್ಬೇಕು ನಾವು? ಡಿವಿಷನ್ ಸಿಂಬಲ್ ಇದ್ದರೆ ವಿ ಕ್ಯಾನ್ ಸ್ವಿಚ್ ನ್ಯೂಮರೇಟರ್ ಆ್ಯಂಡ್ ಡೆನಾಮಿನೇಟರ್ ಅಲ್ವಾ? ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀವಿ, ಫ್ರಾಕ್ಷನಲ್ಲಿ ಕಲ್ತಿರ್ತೀರ. ಸೊ 1 to the power of 2 1 ಅಲ್ವಾ ಆನ್ಸರು. 4 power 2 is 16. a to the power of 2 ಹಾಗೆ ಬರ್ತೀನಿ, b to the power of 4 ಹಾಗೆ, c to the power of 2 ಹಾಗೆ. ಈಗ ಡಿವಿಷನ್ ಸಿಂಬಲ್ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡೋಣ. ಏನಾಗುತ್ತೆ, ಕೆಳಗಡೆ ಇರೋದನ್ನು ಮೇಲ್ಗಡೆ ಬರೀಬೇಕಲ್ವ ನಾವು. ಸೊ 2 to the power of 4 ಎಷ್ಟು? 2 to the 4, 4 to the 8, 8 to the 16 ಆಗುತ್ತೆ. 16 into a to the power of, let me write it like this, a to the power of 8, b to the power of 4 and c to the power of 8 by 3 to the power of ಏನು? 3 into 3 into 3, 3 3s are 9, 9 3s are 27 and 27 into 3 is 81. Can we cancel 16 and 16? 16 16 cancel, a to the power of 2 cancel, ಎರಡೇ ಕ್ಯಾನ್ಸಲ್, ಇಲ್ಲಿ ಎರಡೇ ಕ್ಯಾನ್ಸಲ್ ಆದರೆ ಎಷ್ಟು ಉಳಿಯುತ್ತೆ? 6 will be the power. ಇಲ್ಲಿ b to the power of 4, b to the power of 4 ಕ್ಯಾನ್ಸಲ್ ಆಗುತ್ತೆ. c to the power of 2, c to the power of 8 ಅಲ್ಲಿ 2 ಹೋದರೆ 6 ಉಳಿಯುತ್ತೆ. ಸೊ ವಾಟ್ ಇಸ್ ದ ಫೈನಲ್ ಆನ್ಸರ್? ನ್ಯೂಮರೇಟರು e to the power of 6 ಇರುತ್ತೆ, c to the power of 6 ಇರುತ್ತೆ. ಡೆನಾಮಿನೇಟ್ರಲ್ಲಿ ಏನಿರುತ್ತೆ? 16 a square b 4 c to the power of 2 ಎಲ್ಲ ಕ್ಯಾನ್ಸಲ್ ಆಗಿ ಜಸ್ಟ್ 81 ಮಾತ್ರ ಉಳಿಯುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಅರ್ಥ ಆಯ್ತಾ? ಸೊ ಲೆಟ್ ಮೀ ಟ್ರೈ ದಿಸ್ ಒನ್ ನೆಕ್ಸ್ಟ್. ಓಕೆ, ಸೊ ಟ್ರೈ ಮಾಡಿ ನೀವು ಕೂಡ. ಸೊ ಮೈನಸ್ ಹೊರಗಡೆ ಇದೆ, ಸೊ ನೋ ನೀಡ್ ಟು ಅಪ್ಲೈ ಇನ್ಸೈಡ್ ದ ಪವರ್, ಇನ್ಸೈಡ್ ದ ಬ್ರ್ಯಾಕೆಟ್. ಫಸ್ಟ್ ನಾವು ಈ ಔಟರ್ ಪವರ್ನ ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಮೈನಸ್ ಹೀಗೆ ಇರಲಿ. 3 to the power of 2, a to the power of 2, b to the power of 2 ಆಗುತ್ತೆ. ಮೈನಸ್ 5 to the power of 2, a to the power of 2 2 is 4 ಆಗುತ್ತೆ, b to the power of 2 and c to the power of 8 ಆಗುತ್ತೆ. Now let us multiply this inside the bracket. ಸೊ ಏನಾಗುತ್ತೆ, ಮೈನಸ್ ಹಾಗೆ ಇರುತ್ತೆ. 3 square is 9, a to the power of 2, b to the power of 2 into minus 25, a to the power of 4, b to the power of 2, c to the power of 8. ಸೊ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 925 into 9 ಎಷ್ಟಾಗುತ್ತೆ? 225 ಹಾಗೆ ಬರಿತೀನಿ. ಸೊ ನಾನು a to the power of 2, a to the power of 4 ಬಿಕಾಸ್ ಇಟ್ ಈಸ್ ಗೆಟಿಂಗ್ ಮಲ್ಟಿಪ್ಲೈಡ್. ಬೇಸ್ ಲಾ ಅಪ್ಲೈ ಮಾಡಿ ಜಸ್ಟ್ ಆ್ಯಡ್ ಅಪ್ ದ ಪವರ್. ಸೊ ದ್ಯಾಟ್ ವುಡ್ ಬಿ a to the power of 2 plus 4 ಎಷ್ಟು? 6. b to the power of 2 plus 2 4 ಆ್ಯಂಡ್ ಸಿ ಬೇರೆ ಇಲ್ವಲ್ಲ, ಈ ಕಡೆ ಇಲ್ಲ ಸಿ, ಬರೀ ಈ ಕಡೆ ಮಾತ್ರ ಇರೋದು. ಸೊ ಹಾಗಾಗಿ c to the power of 8 ಹಾಗೆ ಬರಿತೀನಿ ನಾನು. ಸೊ ದಿಸ್ ಇಸ್ ಯುವರ್ ಆನ್ಸರ್. 225 a6 b4 c8. ಸೊ ನೆಕ್ಸ್ಟ್ ಒನ್ ನೀವೇ ಟ್ರೈ ಮಾಡ್ತೀರಾ? ಸೊ ನೆಕ್ಸ್ಟ್ ಒನ್ ನೀವೇ ಟ್ರೈ ಮಾಡಿ. ಸೊ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವೆಶನ್ಸ್. ಓಕೆ, ಎಲ್ಲ ನಾನೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ನೀವು ಕೂಡ ಸ್ವಲ್ಪ ಟ್ರೈ ಮಾಡಬೇಕಾಗುತ್ತೆ. ಇದನ್ನು ನೀವೇ ಟ್ರೈ ಮಾಡಿ. ಸೊ ಜಸ್ಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದೀಸ್ ಕ್ವೆಶನ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್, ಹೋಮ್ವರ್ಕ್. ನಾನು ಹೋಮ್ವರ್ಕ್ ಅಂತ ಬರಿತೀನಿ. ದಿಸ್ ಇಸ್ ದ ಫಸ್ಟ್ ಹೋಮ್ವರ್ಕ್. ಇದು ನಿಮ್ಮ ನೆಕ್ಸ್ಟ್ ಕ್ವೆಶನ್ ಆಗಿರುತ್ತೆ. ಓಕೆ, ಆರಾಮಾಗಿ ಸಿಂಪ್ಲಿಫೈ ಮಾಡಿ, ಕ್ಯಾನ್ಸಲೇಷನ್ ಎಲ್ಲ ಮಾಡಿ, ನಂತರ ಆನ್ಸರ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗತ್ತೆ. ಓಕೆ, ಲೆಟ್ ಮಿ ಜಸ್ಟ್ ಮಾರ್ಕ್ ದ ಕ್ವೆಶನ್ಸ್. ದಿಸ್ ಇಸ್ ಯುವರ್ ಫಸ್ಟ್ ಕ್ವೆಶನ್. ಇದು ನಿಮ್ಮ ಎರಡನೇ ಕ್ವೆಶನ್ ಆಗುತ್ತೆ ಹೋಮ್ವರ್ಕ್ಗೆ. ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಥರ್ಡ್ ಕ್ವೆಶನ್. ಸ್ವಲ್ಪ ಚಾಲೆಂಜಿಂಗ್ ಆಗಿ ಕೊಟ್ಟಿದ್ದೀನಿ. ಆ್ಯಂಡ್ ಇದು ನಿಮ್ಮ ಫೋರ್ತ್ ಕ್ವೆಶನ್ ಆಗುತ್ತೆ. ರಿಮೆಂಬರ್, ಡಿವಿಷನ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಫಿಫ್ತ್ ಕ್ವೆಶನ್. ಓಕೆ, ಸೊ ಈ 5 ಕ್ವೆಶನ್ನ ನೀವು ಸಾಲ್ವ್ ಮಾಡಿ ಕಮೆಂಟ್ ಮುಖಾಂತರ ನನಗೆ ಆನ್ಸರ್ನ ತಿಳಿಸ್ಬೇಕಾಗತ್ತೆ ತಾವು. ಓಕೆನಾ? ಸೊ ಆನ್ಸರ್ ತಿಳಿಸ್ತೀರಾ ಅಂತ ಭಾವಿಸ್ತೇನೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ. ನಾನೇನು ಹೊರಡ್ತೇನೆ ಮತ್ತೆ ಹೊಸ ವೀಡಿಯೋದೊಂದಿಗೆ, ಒನ್ ಶಾರ್ಟ್ ವೀಡಿಯೋದೊಂದಿಗೆ ಮ್ಯಾಥ್ಸ್ ರಿಲೇಟೆಡ್ ಟಾಪಿಕ್ನ ನಿಮ್ಮ ಮುಂದೆ ತೊಗೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ. ನಮಸ್ತೆ.